ನಮ್ಮ ಗವಿಸಂಪದ ಯೂಟ್ಯೂಬ್ ಚಾನಲ್ ಈಗ ದಾಸೋಹಂ ಎಂದು ಬದಲಾಗಿದೆ. ಇನ್ನು ಮುಂದೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ನಿಮ್ಮ ಕುಟುಂಬ ಮತ್ತು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸಿ. ಓಂ ಶ್ರೀ ಗುರು ಶಂಭುಲಿಂಗಾಯ ನಮಃ. ಜ್ಞಾನ ಪ್ರತಿಪಾದನ ಸ್ಥಳದ 16ನೇ ಪದ್ಯ. ಅರಿವೇ ಎಲೆ ಅರಿವೇ ನಿನ್ನ ತೆರಲು ಅರಿಯೇ ಮುಕ್ತಿ ಅಹುದು ನಿಶ್ಚಯವಂತೆ. ಅರಿವೇ ಎಲೆ ಅರಿವೇ ಪೊರೆಗಣ ರೂಪಾದಿ ವಿಷಯವೆಲ್ಲವನು ಕಣ್ದೆರೆಪಾಗಿ ಸಲೆ ಬೇರೆ ಬೇರೆ ಗೋಚರಿಸುವ ಅರಿವೇ ಎಲೆ ಅರಿವೇ ನಿನ್ನ ತೆರಲು ಅರಿಯೇ ಮುಕ್ತಿ ಅಹುದು ನಿಶ್ಚಯವಂತೆ. ಅರಿವೇ ಎಲೆ ಅರಿವೇ ಒಂದೆರಡು ಒಂದಿಲ್ಲದಿಹ ಮೂರು ಅವಸ್ಥೆಯನು ಒಂದದೇ ನಿತ್ಯ ಸಾಕ್ಷಿಕಮಾಗಿ ಬೆಳಗುವಿ. ಅರಿವೇ ಎಲೆ ಅರಿವೇ ನಿನ್ನ ತೆರಲು ಅರಿಯೇ ಮುಕ್ತಿ ಅಹುದು ನಿಶ್ಚಯವಂತೆ. ಅರಿವೇ ಎಲೆ ಅರಿವೇ ನಾನಾತನು ಭಿನ್ನವಾಗಲವರ ಕೂಡ ಹಾನಿ ಚಲನೆ ಭೇದವು ಇನಿತು ಇಲ್ಲದೆ ಒಪ್ಪುವ. ಅರಿವೇ ಎಲೆ ಅರಿವೇ ನಿನ್ನ ತೆರಲು ಅರಿಯೇ ಮುಕ್ತಿ ಅಹುದು ನಿಶ್ಚಯವಂತೆ. ಅರಿವೇ ಎಲೆ ಅರಿವೇ ದಿನ ಪಕ್ಷ ಮಾಸಾದಿ ಭೂತಾದಿ ಸರ್ಗಾದಿ ಎನಿಪ ಕಾಲದೊಳು ಖಂಡಿತಮಾಗದೆ ಒಪ್ಪುವ. ಅರಿವೇ ಎಲೆ ಅರಿವೇ ನಿನ್ನ ತೆರಲು ಅರಿಯೇ ಮುಕ್ತಿ ಅಹುದು ನಿಶ್ಚಯವಂತೆ. ಅರಿವೇ ಎಲೆ ಅರಿವೇ ನಯನ ಮಾನಸ ಜೀವ ತುರ್ಯನು ಈಶ ಬ್ರಹ್ಮಮಯವಾದ ಶಂಭುಲಿಂಗದ ನಿಜವೆನಿಸುವ. ಅರಿವೇ ಎಲೆ ಅರಿವೇ ನಿನ್ನ ತೆರಲು ಅರಿಯೇ ಮುಕ್ತಿ ಅಹುದು ನಿಶ್ಚಯವಂತೆ. ಅರಿವೇ ಎಲೆ ಅರಿವೇ ಪೂಜ್ಯಪಾದರ ಶ್ರೀ ಚರಣಾರವಿಂದಗಳಲ್ಲಿ ನತಮಸ್ತಕನಾಗಿ ತೀವ್ರ ಮುಮುಕ್ಷುಗಳಾಗಿ ಸತ್ಯ ಜ್ಞಾನಾರ್ಥ ಅಪೇಕ್ಷೆಗಳಾಗಿ ಮನುಷ್ಯ ಜನ್ಮದ ಸಾರ್ಥಕತೆಯನ್ನು ಪಡೆಯಲೇಬೇಕೆಂಬ ಸದುದ್ದೇಶದಿಂದ ಸರ್ವಗುರುಗಳ ಪ್ರೀತಿಗೆ ಪಾತ್ರರಾದಂತಹ ಪೂಜ್ಯಪಾದರೇ, ನಿಮ್ಮೆಲ್ಲರಿಗೆ ನನ್ನ ಶರಣು ಶರಣಾರ್ಥಿಗಳು. ಜಗತ್ತಿನೊಳಗ ಹುಟ್ಟಿ ಬಂದಂತಹ ಸಕಲ ಜೀವರು ಮೊದಲು ಮಾಡಬೇಕಾದ ಕೆಲಸ ಏನು ಅಂದ್ರೆ, ತೊಟ್ಟಿಲದೊಳಗಿರುವ ಕೂಸು ಕೂಡ ತನ್ನ ಎದುರಿಗಿರುವಂತಹ ವಿಷಯಗಳನ್ನ ಅರಿಲಿಕ್ಕೆ ಶುರು ಮಾಡ್ತದೆ. ಒಂದು ಮಗು ಜೀವಂತದ, ಒಂದು ಮಗು ಜಾನದ ಅಥವಾ ಅದು ಮೂರ್ಖದ ಅಂತ ನೀವು ಹೇಗೆ ಪರಿಚಯಿಸ್ಕೋತೀರಿ ಅಂದ್ರೆ, ಅದು ಚುರುಕುವಾಗಿ ಸಕಲವನ್ನೆಲ್ಲ ಅರಿಲಿಕ್ಕೆ ಹತ್ತು ಅಂದ್ರೆ ಅದಕ್ಕೆ ಜಾನದ ಅಂತೀರಿ. ಅದಕ್ಕೆ ಆ ಎದುರಿಗಿರುವಂತ ವಿಷಯಗಳೇ ಗೊತ್ತಾಗಲಿಲ್ಲ ಅಂದ್ರೆ ಅದಕ್ಕೆ ಮೂರ್ಖದ ಅಂತ ಕರಿತೀರಿ. ಹೌದಲ್ಪ ರುದ್ರಣ್ಣ? ಹೌದಪ್ಪ. ಮಕ್ಕಳು ಶಾಣ್ಯರದಾರ ಅಥವಾ ಶಾಲೆ ಒಳಗೆ ಮಕ್ಕಳು ದಡ್ಡದಾರ ಅಂತ ಹೆಂಗ್ ಹೇಳ್ತೀರಿ ನೀವು? ಅವರ ಅರಿವಿಕೆ ಮೇಲೆ
ಅವರ ಅರಿಯುವಿಕೆ ಅಂದ್ರೆ ಪಾಠ ಮಾಡಿದ್ದನ್ನ ಅಥವಾ ಹೇಳಿದ ಕೆಲಸವನ್ನ ಒಂದ್ಸಲ ಹೇಳ್ಬಿಟ್ರೆ ತಿಳ್ಕೊಂಡು ಅವ್ರು ಚೆನ್ನಾಗಿ ಮಾಡ್ಕೊಂಡ್ರೆ ಏನಂತೀರಿ ಅವ್ರಿಗೆ ಹುಡುಗ ಜಾನ ಅಂತ ಕರೀತೀವಿ. ಹೌದ್ರಿ? ಹೌದು. ನಮ್ಗೆ ಎಷ್ಟು ಸಲ ಹೇಳಿದ್ರು ಅದು ತಿಳಿಲೇ ಇಲ್ಲ ಅಂತಂದ್ರೆ ಅದಕ್ಕೆ ದೊಡ್ಡದಾನಂತೀವಿ. ಹೌದು. ಇದು ಜಾಣತನ, ಇದು ದಡ್ಡತನ, ಇದು ಎದ್ರ ಮೇಲೆ ನಿಮಗ ನಿಯಂತ್ರಣ ಬಂತು ಅಂತಂದ್ರೆ ಆ ಮಗುವಿನ ಅರಿಯುವಿಕೆಯ ಕ್ರಿಯೆ ಮೇಲಿದು. ಹೌದಪ್ಪ. ಆದಾಗ್ಯೂ ಆ ಮಗು ಏನ್ ಅರಿಲಿಕ್ಕತ್ತದ ಅಂದ್ರ ಹುಟ್ಟಿದಂದಿನಿಂದ ಸಾಯುವವರೆಗೆ ಏನ್ ಅರಿತದ ಅಂದ್ರೆ ಜಗದ್ರೂಪವಾದ ನಾಮರೂಪಗಳನ್ನೇ ಅರಿತದ. ಹೌದಪ್ಪ. ಏನ್ ಅರಿಯಾಕತ್ತೈತಿ ರುದ್ರಣ್ಣ? ಅದು ಜಗದ್ರೂಪವಾದ ನಾಮರೂಪಗಳನ್ನ ಅರಿಯಾಕತ್ತೈತಿ. ಇದು ಹೆಣ್ಣು, ಇದು ಗಂಡು, ಇದು ಕರಿ, ಇದು ಬಿಳಿ, ಇದು ಸಣ್ಣದು, ಇದು ದೊಡ್ಡದು, ಇದು ತುಟ್ಟ್ಯದ, ಇದು ಅಗ್ಗದ. ಇದನ್ನ ಬಿಟ್ರೆ ಇನ್ನೇನಾರ ಅರಿತೀರೇನು? ಇಲ್ಲಪ್ಪ. ಈ ರೀತಿಯಾಗಿ ಅರಿವನ್ನು ಕುರಿತು ಉಪದೇಶ ನಡೆದಿಲ್ಲ ಈಗಿಲ್ಲೇ. ಹೌದು. ಈಗ ಉಪದೇಶ ನಡೆದಂತಹ ಅರಿವು ಯಾವುದು ಅಂತಂದ್ರೆ ನಿಮ್ಮ ಒಂದೇ ದೇಹದಲ್ಲಿ ಜೀವಚೇತನ ಮತ್ತು ಪ್ರತ್ಯಗಾತ್ಮ ಚೇತನ ಅಂತ ಎರಡು ಚೇತನಗಳದಾವಲ್ಲೇ. ಹೌದು. ಬಹಳ ಚಂದ ಉಪನಿಷತ್ತಿನಲ್ಲಿ ಒಂದು ಕಥೆ ಬರೆದವು. ದ್ವಾಸುಪರ್ಣ ಸಯುಜ ಸಖಾಯ ಸಮಾನಂ ವೃಕ್ಷಂ ಪರಿಶ್ವಜಾತ್ ತಯೋರಣ್ಯ ಪಿಪ್ಪುಲಂ ಸ್ವಾದತ್ತಿ ಅನಶ್ನನ್ನೋ ಅಭಿಚಾಕರ್ಷೀತಿ ಅಂತ ಒಂದು ಪ್ರಮಾಣ ಬರಲಿಲ್ಲ ಮುಂಡಕದಲ್ಲಿ. ಅಂದ್ರೆ ಹೇಗದ ಕಥೆ ಅಂತಂದ್ರ ಒಂದು ರೆಂಬೆ ಇತ್ತು. ಆ ರೆಂಬೆ ಮೇಲೆ ಎರಡು ಹಕ್ಕಿಗಳ ಕೂತಿದ್ದು. ದ್ವಾ ಅಂದ್ರೆ ಎರಡು, ಸುಪರ್ಣ ಅಂತಂದ್ರೆ ರೆಂಬೆಗಳು. ಪರ್ಣ ಅಂದ್ರೇನು? ಎಲೆಗಳ ರೆಂಬೆಗಳು. ಅಲ್ಲಿ ಎರಡು ಹಕ್ಕಿಗಳ ಕೂತಾವ. ಒಂದು ಹಕ್ಕಿ ಏನ್ ಮಾಡಕತ್ತಿದ ಅಂತಂದ್ರ ತಾಯಿ ಹಕ್ಕಿ ತನ್ನ ಪಕ್ಕದಲ್ಲಿರುವ ಕೂಸಿಗೆ ಊಟ ಮಾಡಿಸ್ಬೇಕಂತ ಹೇಳಿ ಯಾವಾಗ ರೈತ ಹೋಳದಾನೋ, ಯಾವಾಗ ಬಿಳಿಜೋಳದ ಹೊಲಕ್ಕೆ ಹೋದಿನೋ, ಯಾವಾಗ ಅಲ್ಲಿ ಕಾಳು ತಗೊಂಡು ಬಂದು ನನ್ನ ಕೂಸಿಗೆ ತಿನ್ಸಿನೋ ಅಂತ ಹೇಳಿ ಅದು ಟಕಾಮಕ ನೋಡಕತ್ತಿದ. ಅದು ಸುಮ್ಮನೆ ಕೂತದನ? ಅದು ಇಲ್ಲ. ಆದ್ರೆ ಅದೇ ಒಂದು ಮರಿ ಹಕ್ಕಿ, ಆಗ ತಾನೇ ಹುಟ್ಟಿದ ಹಕ್ಕಿ, ಸುಮ್ಮನೆ ಕುಂತ ಅದು ಆ ಕಡೆ ಈ ಕಡೆ ನೋಡ್ತದನದು? ಇಲ್ಲ. ಅದು ಸುಮ್ಮನೆ ಕೂತ್ಕೊಂಡ ತನ್ನ ತಾಯಿ ಏನ್ ಮಾಡ್ತದ ನೋಡಕತ್ತಿರೋದು. ನೋಡುದು ಬಿಟ್ಟಿಲ್ಲ. ಆದ್ರೆ ಏನ್ ನೋಡಕತ್ತಿದಪ್ಪ ಅಂದ್ರೆ ತನ್ನ ತಾಯಿಯ ಚಲನವಲನವನ್ನು ಮಾತ್ರ ನೋಡ್ತದೇನೋ ಹೊರತು ರೈತನ ಚಲನವಲನ ಅಥವಾ ಅವ್ನು ಕಲ್ಲು ಹೊಡಿತಾನ, ಅಲ್ಲಿ ನಾಯಿ ಬಿಡ್ತಾನ ಅಂತ ಇದನ್ನೆಲ್ಲ ನೋಡ್ತದೇನದು? ಇಲ್ಲಪ್ಪ. ಅದು ನೋಡದೆ ಮೌನವಾಗಿ ಇದ್ದುಕೊಂಡು ತನ್ನ ತಾಯಿಯನ್ನು ಹೆಂಗ ನೋಡ್ತದಲ್ಲ, ಹಂಗ ಈ ದೇಹವೇ ಒಂದು ವೃಕ್ಷ. ಈ ದೇಹ ಏನಪ್ಪಾ ಇದೊಂದು ವೃಕ್ಷ. ಇದೊಂದು ವೃಕ್ಷ. ಈ ವೃಕ್ಷದ ಅಂತಃಕರಣದ ಎಲೆಗಳ ಮೇಲೆ ಒಂದು ಜೀವ ಹಕ್ಕಿ ಕೂತದ. ಯಾವ ಹಕ್ಕಿಯಿಂದ ಪರಿಚಯ ಆಕತ್ ನಿಮಗಿದು? ಜೀವಚೇತನ. ನೀನ್ ನೋಡ್ಲಿಲ್ಲ? ಹಗಲನ್ನ ಆ ಹಕ್ಕಿ ಕಣ್ಣಿನಿಂದ ಅರಿತು, ರಾತ್ರಿಯನ್ನ ಚಂದ್ರರಿಂದ ಅರಿತು, ಶಬ್ದದಿಂದ ಅರಿತು, ಸ್ಪರ್ಶದಿಂದ ಅರಿತು, ರೂಪದಿಂದ ಅರಿತು ಅಂತ ನೀನ್ ನೋಡಿವಿಲ್ಲ? ನೋಡಿವಪ್ಪ. ನೀನ್ ನೋಡಿವಿಲ್ಲ? ನೋಡಿ. ಅಂಥ ಅರಿವು ಇಂದ್ರಿಯಗಳ ಜೊತೆಗೆ ಕೂಡಿ ವಿಷಯವನ್ನು ಅನುಭವಿಸಿ ವಿಷಯದ ಸುಖತ್ವ ದುಃಖತ್ವವನ್ನು ತಿಳಿದುಕೊಂಡು ಅದು ಹೋಗಿ ಯಾರಿಗೆ ಮುಟ್ಸಾಕತ್ತೈತಿ ಅಂದ್ರೆ ಆ ಜೀವಚೇತನಿಗೆ ಮುಟ್ಸಾಕತ್ತೈತಿ. ಏನಾಯ್ತು? ಕಣ್ಣಿನ ಮೂಲಕವಾಗಿ ಒಂದು ಅರಿವು ಹೊರಗೆ ಹೋತು, ಎದುರಿಗಿರುವ ಫಲರೂಪದ ವಿಷಯವನ್ನು ಅರಿತು. ನೀನ್ ನೋಡಿರಿಲ್ಲ ಅಲ್ಲಿ? ಹೌದು. ಆ ಫಲರೂಪದ ವಿಷಯವನ್ನು ಅರಿತು ಅದು ಯಾವ ವಿಷಯ ಅರ್ಥತಲ್ಲ ಅದು ನನಗೆ ಬೇಕು ಅಥವಾ ಬೇಡ, ಎರಡರೊಂದಾಗ್ಯದಲ್ಲೇ. ಹೌದು. ಒಂದು ಬೆಳಗ್ಗೆದ್ದು ಮಡಿ ಮಾಡ್ಕೊಂಡು ಗವಿಸಿದ್ದಪ್ಪನ ಗದ್ದಿಗೆ ಹೊಂಟಿರಪ್ಪ. ನೀವೆಲ್ಲ ಬರಿಗಾಲಿನಿಂದ ಗವಿಸಿದ್ದಪ್ಪನ ಗದ್ದಿಗೆ ಹೋಗುವಾಗ ರಸ್ತೆ ಮಗ್ಗಲ್ದಾಗ ಒಂದು ಹುಡುಗಿ ಈಸಿ ಮಾಡ್ಯದ. ನಿಮಗ್ ಕಾಣಿಸ್ತಿಲ್ಲಪ್ಪ? ಅದು ಕಾಣಿಸ್ತು.
ಈ ಕಾಣಿಸ್ತು ಅಂತಂದ್ರೆ ಕಣ್ಣಿನಿಂದ ನೋಡಿರೋ ಏನು ಹಂಗ ನೋಡಿದಿರೋ? ಕಣ್ಣಿನಿಂದ ನೋಡಿ ಅಪ್ಪಾಜಿ. ಕಣ್ಣಿನಿಂದ ನೋಡಿ ಅಲ್ಲಿ ಹೇಸಿಗದ ಅಂತ ತಿಳಿದು ಆ ಹೇಸಿಗನ್ನು ಬಿಟ್ಟು ಈಚೆ ಕಡೆ ಸರ್ದ್ ಹೊಂಟ್ರಿಲ್ ನೀವು ಅಲ್ಲಿ. ಹೌದಪ್ಪಾಜಿ. ಆ ಹೇಸಿಗೆ ಅಂದ್ರೆ ನುಗ್ಸೈತೆ ಅಂತಮ್ಮ ನಿಮ್ಮನ್ನ ಕಡೆ? ಇಲ್ಲಪ್ಪಾಜಿ. ಮತ್ ಸರ್ದ್ರಲ್ಲ ಆ ಕಡೆ ಬರಕನ ಹೆಂಗ್ ಸರ್ದ್ರ ಅದಕ್ಕ? ನನ್ನ ಅರಿವೇ ಸರಿಸಿದಪ್ಪ. ನಿನ್ನ ಅರಿವು ಅದು ಹೇಸಿಗದ, ಅದನ್ನ ತುಳಿಬಾರ್ದು, ನಾನು ಮಡಿ ಇದ್ದೇನೆ ಅಂತ ನಿನಗೆ ಎಚ್ಚರಿಸ್ತೇವೆ. ಹೌದು. ಆ ತೆರನಾಗಿ ಇರುವ ಅರಿವೇ ಅಲ್ಲಿ ನೋಡ್ಕೋರಿ, ಬಳ್ಳಿಡ್ರ ಅದಕ್ಕೀಗ ಅಲ್ಲಿ ಅರಿವೇ ಅಂದ್ರೆ ಜೀವಚೇತನ ರೂಪವಾದ ಅರಿವೇ. ನೀನು ಸ್ವತಂತ್ರನಲ್ಲ. ಜೀವಚೇತನ ರೂಪವಾದ ಅರಿವು ಸ್ವತಂತ್ರ ಐತೇನದು? ಇಲ್ಲಪ್ಪ. ಅದರ ಹಿಂದೆ ಇರುವಂತ ಸಾಕ್ಷಿ ಚೇತನವಾದ ಅರಿವು ಮಾತ್ರ ಸದ್ರೂಪವೇ ಹೊರತು ಈ ಜೀವಚೇತನ ಜೊತೆಗೆ ಕೂಡುವ ಪ್ರತಿಬಿಂಬ ರೂಪದ ಅರಿವು ಇದು ಸ್ವತಂತ್ರ ಅರಿವು ಅಲ್ಲಿದು. ಈ ಅರಿವು ಕಾರ್ಯದ ಜೊತೆಗೆ ಕೂಡೇದ, ಸುಖ ದುಃಖಗಳನ್ನ ಉಂಡದ, ಹಾನಿ ವೃದ್ಧಿಗಳನ್ನ ಪಡೆದದ. ಆದ್ರೆ ಅದರ ಜೊತೆಗೇನೆ ಅದರ ಹಿಂದಿರುವಂತ ಸಾಕ್ಷಿ ಚೇತನಕ್ಕೆ ಏನಾರ ಹಾನಿ ವೃದ್ಧಿ ಆಗೈತೇನು? ಆಗಿಲ್ಲ. ಹೌದಲ್ಲ? ಅದಕ್ಕೆ ಏನ್ ಹೇಳಕತ್ತಾನ? ಅರಿವೇ ಅಂದ್ರೆ ಜೀವಚೇತನ ರೂಪವಾದ ಮುಖದಿಂದ ಅರಿಯುವ ಎಲೆ ಅರಿವೇ ನಿನ್ನ ತೆರನರಿಯೇ. ನೀ ಹೆಂಗದಿ ಹಂಗ್ ತಿಳ್ಕೋಬೇಕು. ಅರಿವನ್ನ ಹೆಂಗ್ ತಿಳ್ಕೋಬೇಕೀಗ? ಕಣ್ಣಿನ ಮೂಲಕ ಹೋಗಿ ದೃಶ್ಯವಾದ ಅರಿವನ್ನು ತಿಳ್ಕೊಳ್ಳುವಂಗಿಲ್ಲ. ಅರಿವಿನ ಮೂಲ ಸ್ವರೂಪ ಹೇಗದ ಅಂತಂದ್ರೆ ಅದು ಅಕ್ರಿಯಾದ. ಅದು ಕ್ರಿಯೆ ಜೊತೆಗೆ ಕೂಡಿಲ್ಲ, ಕ್ರಿಯೆಗೆ ಆಧಾರವಾಗಿದೆ. ಹೌದು. ನಿಮ್ಗೊಂದು ಉದಾಹರಣೆ ಕೊಟ್ಟಿದ್ದೀನಿ ಮೊನ್ನೆ, ಬ್ಯಾಟ್ರಿ ಸೆಲ್ಲಿನ ಉದಾಹರಣೆ ಕೊಟ್ಟಿದ್ದೇನೆ. ಬ್ಯಾಟ್ರಿ ಸೆಲ್ಲಿನೊಳಗಿರುವಂತಹ ವಿದ್ಯುತ್ತು ಅದರ ಗುಂಡಿಯನ್ನು ಅದುಮಿದಾಗ ಎದುರಿಗಿರುವಂತಹ ರಸ್ತೆಯಲ್ಲಿರುವಂತಹ ಕಲ್ಲು ಮುಳ್ಳುಗಳನ್ನು ತೋರಿಸ್ತೇವೆ. ಅದು ಆ ಕಲ್ಲು ಮುಳ್ಳುಗಳನ್ನು ತೋರಿಸ್ಬೇಕಾತಂದ್ರೆ ಬ್ಯಾಟ್ರಿ ಬಿಟ್ಟು ಅಲ್ಲಿ ಹೋತನ ಅದು ಅಲ್ಲಿಗೆ? ಇಲ್ಲಪ್ಪ. ಆ ಸೆಲ್ಲಿನೊಳಗಿಂದ ಬ್ಯಾಟ್ರಿ ಬಿಟ್ಟು ಅಲ್ಲಿ ಹೋತನ? ಇಲ್ಲಪ್ಪ. ಅಥವಾ ಅಲ್ಲಿ ಹೋದಕ್ಕೆ ಏನಾರ ಕಲ್ಲು ಮುಳ್ಳವನ್ನು ತುಳ್ಕೊಂಡತನ ಅದು? ಇಲ್ಲಪ್ಪ. ಅದು ಬರೇ ತೋರಿಸ್ತದದು. ಹೌದು. ಅದು ತೋರಿಸಿದಾಗ ಬೇಕು ಬೇಡಗಳಿಗೆ ನೀ ಏನ್ ಹೊಂದ್ಕೋತಿಯಲ್ಲ ಅದು ಒಂದು ನಿನ್ನ ಅರಿವು. ಅರಿವೇ ಅಂದ್ರೆ ಜೀವಚೇತನವಾದ ಅರಿವೇ, ಎಲೆ ಅರಿವೇ ಅಂದ್ರ ಪ್ರತ್ಯೇಗಾತ್ಮ ರೂಪವಾದ ಕೂಟಸ್ಥ ಚೈತನ್ಯವಾದ ಅರಿವೇ. ಗೊತ್ತಾಗತೈತಿ? ಪುನರುಕ್ತಿ. ಈ ಹಿಂದೊಮ್ಮೆ ನೋಡು ನೋಡು ನೀನೇ ಪರವೆಂದು ಅಂತ 2 ಸಲ ನೋಡು ಪರವನ್ನು ದುರುಕ್ತಿಯನ್ನು ತೋರಿಸಿದ್ದು ಗೊತ್ತಿಲ್ಲ ಅಲ್ಲಿ. ಹೌದಪ್ಪ. ಯಾವಾಗ ದುರುಕ್ತಿಯನ್ನು ಬಳಸ್ತೀವಪ್ಪ ಅಂತಂದ್ರೆ, ಯಾವಾಗ ನಿಮ್ಮನ್ನು ಅತ್ಯಂತ ಪ್ರೇಮದಿಂದಲೋ ಅಥವಾ ನಿಮ್ಮನ್ನು ಕಾಪಾಡುವ ಧೈರ್ಯದಿಂದಲೋ ಒಂದೇ ಶಬ್ದವನ್ನ 2 ಸಲ ಬಳಸ್ತಿರ್ತೀವಿ ಅಲ್ಲಿ. ಹಂಗ ಇಲ್ಲಿಯೂ ಅರಿವು ಅನ್ನೋ ಪದವನ್ನು ಏನ್ ಮಾಡಕತ್ತಾರ ನಿಜಗೊಂಡ್ರು? 2 ಸಲ ಬಳಸಕತ್ತಾರ ನಿಮಗೆ ಇಲ್ಲಿ. ಒಂದನೇ ಅರಿವು ಯಾವ್ದಪ್ಪ? ಜೀವ ಚೈತನ್ಯ ರೂಪವಾದ ಅರಿವು. 2ನೇ ಅರಿವು ಯಾವ್ದಪ್ಪ? ಕೂಟಸ್ಥ ಚೈತನ್ಯ ರೂಪವಾದ ಅರಿವು. ಕೂಟಸ್ಥ ಚೈತನ್ಯ ರೂಪವಾದ ಅರಿವು ಶಾಶ್ವತ ಅರಿವು ಅಲ್ಲದೆ ಜೀವ ಚೈತನ್ಯ ರೂಪವಾದ ಅರಿವು ಸುಖ ದುಃಖಗಳ ಜೊತೆಗೆ ಕೂಡಿ ಬಾಳುವ ಸಂಸಾರಿಕ ಅರಿವು, ಜನನ ಮರಣಗಳನ್ನು ಪಡೆದಂತಹ ಅರಿವು, ಜೀವನ ಜೊತೆಗೆ ಕೂಡಿಕೊಂಡು ಲೋಕಾದಿಗಳಿಗೆ ತಿರುಗುವಂತ ಅರಿವಿನ ಬಗ್ಗೆ ಅರಿಬೇಕಂತ ಹೊಂಟಿಲ್ಲೇ. ಈಗ ದೇಹ ಪಾತಾನಂತರದಲ್ಲಿ ಸೂಕ್ಷ್ಮ ದೇಹ, ಈ ದೇಹವನ್ನು ಬಿಟ್ಟು ಅನ್ಯ ಲೋಕಕ್ಕೆ ಗಮನ ಹೋಗ್ಬೇಕಾದ್ರೆ ಅದಕ್ಕೆ ಅಲ್ಲಿ ಅರಿವು ಐತಿಲ್ಲ ಅಲ್ಲಿ. 17 ತತ್ವಗಳ ಲಿಂಗ ದೇಹವನ್ನು ತೆಗೆದುಕೊಂಡು ಮುಂದಿನ ಲೋಕಕ್ಕೆ ಹೋಗಿ ಇನ್ನೇ ಮುಂದೆ ಬರುವ ದೇಹವನ್ನು ಪಡಿಬೇಕಾದ್ರೆ ಅದಕ್ಕೆ ಅರಿವು ಐತಿಲ್ಲ ಪಾರುದ್ರಣ್ಣ? ಆಯ್ತಪ್ಪ. ಆ ಅರಿವಿನ ಬಗ್ಗೆ ಪಾಠ ಅಲ್ಲಿದಿಲ್ಲೇ. ಇಲ್ಲಿ ಯಾವ ಪಾಠಪ್ಪ ಅಂತಂದ್ರೆ ಪ್ರತ್ಯೇಗಾತ್ಮ ರೂಪ ಕೂಟಸ್ಥ ಚೈತನ್ಯದ ಅರಿವು ಅದು ಯಾವ ತೆರನದೆಯೋ ಅದೇ ತೆರನಾಗಿ ನೀನು ತಿಳ್ಕೋಬೇಕಲ್ಲದೆ ಅನ್ಯ ತೆರನಾಗಿ ನೀನು ತಿಳ್ಕೊಂಡಿ ಅಂತಂದ್ರೆ ನಿನಗೆ ಬ್ರಹ್ಮಜ್ಞಾನವೂ ಆಗುವುದಿಲ್ಲ. ಅವ ಏನ್ ಹೇಳಕೊಂಟಾನಲ್ಲೇ, ಅದು ಹೇಗದೋ ಹಾಗೆ ತಿಳ್ಕೊಳ್ಳೋದು. ನಾವು ಜಗತ್ತಿನಲ್ಲಿ ಸಕಲ ವಸ್ತುಗಳನ್ನ ಹೆಂಗ್ ತಿಳ್ಕೊತೀವಿ ಅಂದ್ರೆ ವಸ್ತು ಇರೋದೊಂದು, ನಾವು ತಿಳ್ಕೊಳ್ಳೋದೊಂದು. ಪ್ರತಿನಿತ್ಯದಲ್ಲಿ ಹೇಳುವ ದೃಷ್ಟಾಂತ ಯಾವ್ದಪ್ಪ? ರಜ್ಜು ಸರ್ಪ ದೃಷ್ಟಾಂತ.
ರಜ್ಜುವನ್ನ ರಜ್ಜುವಿನಂತೆ ತಿಳ್ಕೊಂಡ್ರ ಅದರ ತೆರನರಿ ಅದು. ಈಗ ಅಲ್ಲಿನ ಪಲ್ಲಿವೆಯಲ್ಲಿ ಬರ್ದಾನ ನೋಡವ ಅಲ್ಲಿ. ರಜ್ಜುವನ್ನ ಹೆಂಗ್ ತಿಳ್ಕೊಬೇಕಮ್ಮ ನೀನು? ರಜ್ಜುವಿನಂತೆ ತಿಳ್ಕೊಬೇಕು. ರಜ್ಜುವಿನಂತೆ ತಿಳ್ಕೊಂಡಿ ಅಂದ್ರ ಅದಕ್ಕೆ ಸತ್ಯಜ್ಞಾನ ಅಂತಾರ. ರಜ್ಜುವನ್ನು ಸರ್ಪದಂತೆ ತಿಳ್ಕೊಂಡೆ ಅಂದ್ರೆ ಮಿಥ್ಯಾಜ್ಞಾನ, ಅದಕ್ಕೆ ಮಿಥ್ಯಾಜ್ಞಾನ ಅಂತ ಕರೀತಾರೆ. ಮಿಥ್ಯಾಜ್ಞಾನದಿಂದ ಜನನ ಮರಣ ಬಂದರೆ ಆಯ್ತು ಹೋಗುದಿಲ್ಲ, ಸತ್ಯಜ್ಞಾನದಿಂದ ಹೋಗ್ತದೆ. ಹಾಗೆಲ್ಲ ನಿಮಗೆ ಒಂದು ಭೂತವನ್ನ ರಾಜ ಮದುವೆ ಮಾಡ್ಕೊಂಡು ಕತೆ ಹೇಳಿರ್ತೇನೆ. ಹೌದು. ಒಂದು ಪಿಶಾಚಿ ಏನಾಗಿತ್ತಪ್ಪ ಕಥೆಯಲ್ಲಿ ಅಂತಂದ್ರೆ ಸುಂದರ ಸ್ತ್ರೀಯ ರೂಪವನ್ನು ಧಾರಣ ಮಾಡಿತ್ತು. ಹೌದು. ರಾಜ ಹೋಗಿ ಸುಂದರ ಸ್ತ್ರೀ ಅಂತ ಆಕಿನ ಕರ್ಕೊಂಡು ಬಂದು ಮದುವೆ ಮಾಡ್ಕೊಂಡು ಅರಮನೆಗೆ ಕರ್ಕೊಂಡು ಬಂದ. ಆ ಭೂತದ ಜೊತೆಗೆ ಕೂಡಿಕೊಂಡು ಸಂಸಾರ ಮಾಡಿ ರಾಜ ಏನಾದ? ರೋಗಗ್ರಸ್ತನಾದ. ಹೌದು. ಸದ್ಗುರುಗಳು ಬಂದ ಕೇಸೆ ಭೂತ ಮಂತ್ರವನ್ನು ಉಪದೇಶಿಸಿದಾಗ ಆ ಭೂತ ಏನ್ ಮಾಡ್ತು ಅಂತಂದ್ರೆ ಆ ಸುಂದರ ಸ್ತ್ರೀ ರೂಪವನ್ನು ಬಿಡ್ತು, ತನ್ನ ನಿಜರೂಪದ ಭೂತದಲ್ಲಿ ನಿಂತು ಬಿಡ್ತು. ಆ ನಿಜರೂಪದ ಭೂತದಲ್ಲಿ ನಿಂತ ಆ ಸ್ತ್ರೀಗಳನ್ನ ಈ ರಾಜ ಹೋಗಿ ಅಪ್ಕೋತಾನ ಈಗ? ಇಲ್ಲಪ್ಪ. ಮತ್ ಇಡದಿನ ಅಪ್ಕೊಂಡಿದ್ದಲ್ಲ, ಭ್ರಮೆ ಆಗಿತ್ತಪ್ಪ, ಮಿಥ್ಯಾಜ್ಞಾನ. ಇಡದಿನ ತಿಳ್ಕೊಂಡಿದ್ದಂದ ಆ ಭೂತವನ್ನ ಭೂತದಂತೆ ತಿಳ್ಕೊಂಡಿಲ್ಲ ಅವ. ಆ ಭೂತವನ್ನ ಸುಂದರ ಸ್ತ್ರೀ ಅಂತ ತಿಳ್ಕೊಂಡಾನ. ಹೌದು. ಸುಂದರ ಸ್ತ್ರೀ ಅಂತ ತಿಳ್ಕೊಂಡು ಏನಾಗಿದ್ದ? ರಾಜ ಮೋಹಿತನಾಗಿ ಅದ್ರ ಗೂಡು ಸಾಯ್ಲಿಕ್ಕೆ ಸಜ್ಜಾಗಿದ್ದ. ಯಾಗೋ ಹಾಗೆ ಸಮಸ್ತವಾದ ವಿಶ್ವ ಇದು ಚೈತನ್ಯದ ಭೂತಿದು. ಇದೇನಪ್ಪ ವಿಶ್ವ? ಇದು ಸ್ವದೇಹವನ್ನು ಮಾಡಿಕೊಂಡು ಇದು ಚೈತನ್ಯದ ಭೂತಿದು. ಈ ದೇಹವನ್ನು ನಾ ಹೆಂಗ್ ತಿಳ್ಕೊಂಡಿನಪ್ಪ ಅಂತಂದ್ರೆ ಈ ದೇಹ ಸುಂದರವಾಗಿದೆ, ಇದು ಗಟ್ಟಿಯಾಗಿದೆ, ಇದು ಶಾಶ್ವತವಾಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು. ಬಹಳ ಚಂದ ಮಹಾಭಾರತದಲ್ಲೇ ಯಕ್ಷ ಪರ್ವ ಅಂತ ಒಂದು ಪರ್ವದ ರುದ್ರಣ್ಣ. ಕಥೆಯನ್ನ ನಿಮಗೆ ಬಹಳ ಅಗಲ್ ಮಾಡಿ ಹೇಳೋದಿಲ್ಲ, ಸೂಕ್ಷ್ಮ ಹೇಳಿ ಕರ್ಕೊಂಡ್ ಬರ್ತಾನ ಅದಕ್ಕೆ. ಏನೋ ಧರ್ಮಾದಿಗಳು ಬಾಯಾರಿಕೆಯಿಂದ ಅಡವಿಯಲ್ಲಿ ಹೋಗಿ ಒಂದು ಕಡೆ ವಿಶ್ರಾಂತಿ ತಗೊಂಡಿದ್ರು. ತಮ್ಮಗಳಿಗೆ ಹೇಳ್ದ, ಎಲ್ಲಾದ್ರೂ ನೀರಿನ ಜಲದ ಕೊಳ ಐತಿ ನೋಡ್ರಿಪ್ಪ, ಗಿಡ ಹತ್ತಿ ಅಂತಂದ. ನಕುಲ ಹೋಗಿ ಗಿಡ ಹತ್ತಿದ. ಅಲ್ಲೇ ಸುಂದರವಾದಂತ ಸ್ಫಟಿಕ ಸರೋವರದಲ್ಲಿ ನೀರಿನ ಕೊಳ ಇತ್ತು. ಆ ನೀರಿನ ಕೊಳ ಅದ ಅಣ್ಣ ಅಂತಂದ ಕೂಡಲೇ ಅವ್ರ ಕಡೆ ಏನ್ ಬಕೆಟ್ ತಂಬಿಗೆ ಏನ್ ಇದ್ದಿದ್ದಿಲ್ಲ. ಆ ಬಾಣಗಳನ್ನು ಇಡುವಂತ ಬತ್ತಳಿಕೆ ಅಂತಾರ, ಅದಕ್ಕೆ ಒಂದು ಬೊಂಬ್ ಅಂತಾರೆ, ಬೆದರಿನ ಬೊಂಬ್ ಅಂತ ಇರ್ತದೆ. ಅವ್ರು ಅದ್ರೊಳಗೆ ನೀರು ತುಂಬಿಕೊಂಡು ಬರೋಗು ಅಂತ ಹೇಳಿ ಕಳಿಸಿದ. ನಕುಲ ಹೋದ, ಸಹದೇವ ಹೋದ, ಎಲ್ರು ಹೋದ್ರು. ಹೋದ ಕೂಡಲೇ ಆ ಕೊಳದಲ್ಲಿ ಒಂದು ಶಬ್ದ ಬರ್ತಿತ್ತು. ಏನ್ ಶಬ್ದ ಬರ್ತಿತ್ತು ಅಂತಂದ್ರೆ ನಿಲ್ಲು. ಪಾದ ಕೂಡಲೇ ಏನಂತಿತ್ತದು? ನಿಲ್ಲು. ನಿಲ್ಲು ಅಂದ್ಕೊಳ್ಳಿ. ಯಾರಿಲ್ಲೇ ಅಂತ ಹೇಳಿ ಆ ಕಾಡೆ ನೋಡಿದ ಕೂಡಲೇ ಮತ್ತೆ ಒಂದು ಶಬ್ದ ಬರ್ತಿತ್ತು, ನೋಡು ಈ ಕೊಳವು ನನ್ನ ಅಸ್ತಿತ್ವಕ್ಕೆ ಒಳಪಟ್ಟಿದೆ. ಇದರೊಳಗೆ ನೀವು ನೀರು ಕುಡಿಬೇಕಾತು ಅಂತಂದ್ರೆ ನಾನು ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಕೊಟ್ಟು ನೀರು ಕುಡಿಯಬೇಕು ಅಂತ ಅದು ಹೇಳ್ತಿತ್ತಲ್ಲಿ. ಇವರಿಗೆ ಒಂದೇದು ಮೊದಲ ನೆರಳಿಕೆ ಆಗೈತಿ, ಬಿಸಿಲು ಕಾಲ, ತಾವು ಕುಡಿದ ಅನ್ನ ಒಯ್ಬೇಕಾಗೈತಿ. ಇನ್ನು ಇದ್ರ ಪ್ರಶ್ನೆ ಕೇಳ್ಕೊತ ಕುಂತ್ರ ಇದಕ್ಕೆ ಉತ್ತರ ಕೊಟ್ಕೋತ ಕೂತ್ನಂದ್ರೆ ಎಷ್ಟು ಕೇಳ್ತತ್ತೋ ಎಷ್ಟಿಲ್ಲೋ, ಎಲ್ಲಿದ್ರು ಗೂಡ್ರಾಡಿ ಅಂತ ಹೇಳಿ ಅವ್ರ ಪಟಕನ ಬಗ್ಗೆ ನೀರು ಕುಡಿದು ಬಿಡ್ತಿದ್ರು. ನೀರು ಕುಡಿದ ತಕ್ಷಣ ಅವ್ರು ಸತ್ತು ಬಿದ್ದು ಬಿಡ್ತಿದ್ರು. ಇದು ನಿಮ್ಮೆಲ್ಲರಿಗೂ ಗೊತ್ತಿರುವ ಕಥೆ. ಇದನ್ನು ದಾಟಿ ಹೇಳ್ತಾನೆ. ನಿಮಗೆ ಇಲ್ಲಿ ತನಕ ಪರಿಚಯ ಇದ್ದ ಕಥೆ ಹೇಳಿದೆ. ಇದನ್ನು ದಾಟಿ ಏನು ಅಂತಂದ್ರೆ, ಯಾಕೆ ನಕುಲ ಸಹದೇವಾದಿಗಳು ನೀರು ಕುಡಿಬೇಡ ಅಂತ ಹೇಳಿದ್ರು ಕುಡಿದ್ರು ಅಂತನ್ಲಿಕ್ಕೆ ಕಾರಣ ನೀರಡಿಕೆ ಆಗಿತ್ತು ಅಂತ ಹೇಳಿ ಮುಗಿಸಿನ್ ನಾನು. ನೀರಡಿಕೆ ಆಗಿದ್ದರ ಕಾರಣ ಅಲ್ಲದು, ಅದು ಶಾಸ್ತ್ರೀಯ ಕಾರಣ ಏನೈತಿ ಅಂದ್ರೆ, ಯಾರಿಗಾದ್ರೂ ಉಪದೇಶ ಮಾಡ್ಬೇಕಾತಂದ್ರೆ ಆ ಕೇಳುಗ ಹೆಂಗಿರ್ಬೇಕಂದ್ರ ಮುಮುಕ್ಷು ಇರ್ಬೇಕವ. ಆ ಮುಮುಕ್ಷು ಇದ್ರೆ ಮಾತ್ರ ಅವನಿಗೆ ಬ್ರಹ್ಮಜ್ಞಾನವನ್ನು ಉಪದೇಶ ಮಾಡಬೇಕೇ ಹೊರತು ಅವ್ರು ಏನೋ ಒಂದು ತಂಬಿಗೆ ನೀರು ಕೊಡ್ತಾನಂತ ಮಾಡಬಾರ್ದು ಅವನ. ಅವ್ರು ಯಾಕೆ ಕುಡಿದ್ರೆ ಗೊತ್ತಾಗತ್ತೆ ಈಗ ಅಂದ್ರೆ, ತನ್ನಲ್ಲಿರುವ ವಿದ್ಯೆಯನ್ನ ಒಂದ್ ತಂಬಿ ನೀರಿಗಾಗಿ ಮಾರ್ಬೇಕಲ್ಲ ಈಗ ಅವ. ಅರ್ಥ ಆಗತೈತೆ ರುದ್ರಣ್ಣ? ಉಪದೇಶ ಇರೋದು ಮುಮುಕ್ಷತ್ವಕ್ಕಾಗಿ. ಅವ್ರು ಸಂಭಾವನೆ ಕೊಡ್ತಾರ ಅನ್ನೋದಾಗ್ಲಿ,
ಅಥವಾ ಸನ್ಮಾನ ಪತ್ರ ಕೊಡ್ತಾರ ಅನ್ನೋದಾಗ್ಲಿ, ಯಾರೋ ಒಂದು 500 ರೂಪಾಯಿ ಕೊಡ್ತಾರ ಅನ್ನೋದಾಗ್ಲಿ, ಅದ್ರ ಸಲುವಾಗಿ ಉಪನ್ಯಾಸ ಅಲ್ಲದು. ಉಪನ್ಯಾಸ ಎದ್ರ ಸಲುವಾಗಿ ಪರುದ್ರನ? ಮುಮುಕ್ಷತ್ವ ಯಾರಿತ ಅರಿವು, ಮುಮುಕ್ಷತ್ವ ತತ್ವಜ್ಞಾನಾರ್ಥವನ್ನು ಮಾಡುವ ಸಲುವಾಗಿ ಉಪನ್ಯಾಸ ಮಾಡಬೇಕೇ ಹೊರತು ನೀರಿಗಾಯೋ ನಿನಗೊಂದು ನಾಳದ 2 ರೊಟ್ಟಿ ಕೊಡ್ತೀನಿ ಉಪನ್ಯಾಸ ಮಾಡಂತಂದ್ರು ಅದಕ್ಕೆ ಉಪನ್ಯಾಸ ಮಾಡಕ್ ಆಕತ್ತೇನ? ಅದಕ್ಕೆ ಇಲ್ಲಪ್ಪ. ಅದರ ಸಲುವಾಗಿ ಅವ್ರು ಏನ್ ಮಾಡ್ತಿದ್ರು ಅಂತಂದ್ರೆ, ಎಲ್ಲರೂ ತಮ್ಮ ಆ ವಿದ್ಯೆಯನ್ನು ಮಾರಬಾರದು ಅಂತ ಹೇಳಿ ಅವ್ರು ನೀರು ಕುಡಿದು ಬಿಡ್ತಿದ್ರು, ಸತ್ತು ಬಿಡ್ತಿದ್ರು. ಕೊನೆಗೆ ಯಾರು ಬಂದ್ರಪ್ಪ ಅಲ್ಲಿಗೆ? ಧರ್ಮ ಬಂದ. ಹೌದಾ? ಇದೇ ಸಮಸ್ಯೆ. ಆ ಧರ್ಮನಿಗೂ ಹೇಳಿದ ಇದೇ ಸಮಸ್ಯೆ. ನೋಡ್ತಾನ 4 ಮಂದಿ ತಮ್ಮಂದಿರು ಸತ್ತು ಬಿದ್ದಾರ. ಒಂದರ ಗಾಯ ಆಗೈತಪ್ಪ, ಯಾರು ಕೂಡ ಯುದ್ಧ ಆಗೈತಿ, ಕಲ್ಲಿಲೆ ಹೊಡೆದು ಕೊಂದಾರ ಅನ್ಲ್ಯಾ? ಇಲ್ಲ. ಬಾಣಿಗೆ ಚುಚ್ಚಾವನ್ಲ್ಯ? ಯಾರ ಚೂರ್ಯಾರ ಅನ್ಲ್ಯಾ? ಇಲ್ಲಪ್ಪ. ಮೈ ಮ್ಯಾಲೊಂದು ಗಾಯ ಇಲ್ಲ, ಕಲ್ಲಿಂದೊಂದು ಕಲೆ ಇಲ್ಲ, ರಕ್ತದ್ದೊಂದು ಕಣ ಇಲ್ಲ. ಸುಮ್ಮನೆ ಆ ಸರೋವರದ ಪಕ್ಕದಲ್ಲಿ ಸತ್ತವರಂತೆ ಮಲ್ಕೊಂಡಿದ್ದನ್ನು ನೋಡಿ ಧರ್ಮ ಅಂತಾನ, ಇದು ಯುದ್ಧದಿಂದ ಆದದ್ದಲ್ಲ. ಈ ಸಾವು ಯುದ್ಧದಿಂದ ಆದದ್ದಲ್ಲ. ಅಲ್ಲ, ಯಥಾರ್ಥ ಜ್ಞಾನವಿಲ್ಲದಕ್ಕಾಗೈತಿ. ಏನಂತ ತಿಳ್ಕೊಂಡವ? ಯಥಾರ್ಥ ಜ್ಞಾನ ಇಲ್ಲದಕ್ಕಾಗೈತಿ. ಯಥಾರ್ಥ ಜ್ಞಾನವಿಲ್ಲದಕ್ಕಾಗಿ ಅಣ್ಣರ ಕೊಳದಲ್ಲಿರುವ ನೀರನ್ನು ಕುಡಿದು ಸತ್ತು ಬಿದ್ರೆ ಹೇಗೋ ಹಾಗೆ ನಾನು ಕೂಡ ಈ ತೆರನಾದಂಥದ್ದನ್ನು ಮಾಡಬಾರದು ಅಂತ ತಿಳ್ಕೊಂಡು, ಮಹಾನುಭಾವ ನಿನ್ನ ಏನು ಪ್ರಶ್ನೆಗಳದಾವ ಅನ್ನೋದನ್ನ ನನಗೆ ಕೇಳಪ್ಪ, ನನಗೆ ತಿಳಿದ್ರೆ ಉತ್ತರ ಹೇಳ್ತೇನೆ. ಒಣ್ಣೆದ್ದು ಏನಂತಾನವ? ತಿಳಿದ್ರೆ ಉತ್ತರ ಹೇಳ್ತೀನಿ. ಒಣ್ಣೆದ್ದು. ಎರಡನೇದ್ದು ಏನು ಅಂತಂದ್ರೆ, ಆಪದ್ಧ ಧರ್ಮ ಅಂತ ಒಂದು ಧರ್ಮದ. ಏನಂತಾರ ಅದಕ್ಕೆ? ಆಪದ್ಧ ಧರ್ಮ. ಈ ಉದಾಹರಣೆ ಆಪದ್ ಧರ್ಮ ಅಂದ್ರೆ ಹೆಂಗಿರ್ತದ ನಿಮ್ಗೆ ತೋರಿಸ್ತೇನೆ ನಾ ನಿಮಗೆ. ಈಗ ನೀವು ಬ್ರಹ್ಮಚಾರಿಗಳಪ್ಪ, ನೀವು ಬ್ರಹ್ಮಚಾರಿಗಳು. ನೀವು ಬ್ರಹ್ಮಚಾರಿಗಳು ಅಂತಂದ್ರ ಸ್ತ್ರೀಯರನ್ನ ಕೈಯಿಂದಾಗಲಿ ಕಣ್ಣಿನಿಂದಾಗಲಿ ಅನ್ಯ ಸ್ತ್ರೀಯರನ್ನು ಮುಟ್ಟಬಾರದು. ಇದು ಬ್ರಹ್ಮಚರ್ಯದ ನೇಮ ಇದೆ. ಈಗ ಅಕಸ್ಮಾತ್ ನಿಮಗೊಂದು ಜಡ್ ಬಂದಿತ್ತು, ದವಾಖಾನೆಗೆ ಅಡ್ಮಿಟ್ ಆಗಿದ್ರಿ, ಅಲ್ಲಿ ಯಾರೋ ಒಬ್ರು ನರ್ಸ್ ಬಂದು ಸಲಹೆ ನಡೆಸ್ತಾರ, ಮತ್ತೀಗ ಅವ್ರಿಗೆ ಮುಟ್ಬೇಕಾಗತ್ತಲ್ಲ ನಿಮ್ ಕೈ ಅವ್ರೀಗ. ಮತ್ ಈಗ ಹೆಂಗ್ ಮಾಡುದು? ನಾನ್ ಬ್ರಹ್ಮಚಾರಿ ಅದನ್ನು ನೀವು ನನ್ನ ಮುಟ್ಟಬಾರ್ದಂತ ಅಂದ್ರೆ ಸಲಹೆ ನಡೆಸಕ್ ಬರ್ತದನ? ಆಪದ್ ಧರ್ಮ ನೋಡ. ಅಂದ್ರೆ ಅಂಥ ಒಂದು ಆಪತ್ತು ಬಂದಾಗ ಏನ್ ಮಾಡ್ಬೇಕು ಅಂತಂದ್ರೆ, ನಾನು ಇಲ್ಲಿವರೆಗೆ ಕಾಯ್ದುಕೊಂಡ ಧರ್ಮವನ್ನು ಸರಿಸಿ ಆದ್ರೂ ಕೂಡ ಕೊಪ್ಪಳಪ್ಪವರು ಒಂದ್ ರಾತ್ರಿ ಇಲ್ಲಿ ಬೂದುಗುಂಪೆಯಿಂದ ಇಟ್ಕೊಂಡು ಕೊಪ್ಪಳ ಕಡೆ ಹೊಂಟಿದ್ರು. ದಾರಿಯೊಳಗೆ ಒಂದು ಅಪಘಾತ ಆಗಿತ್ತು. ಅಪಘಾತ ಆಗಿ ಅವ್ರ ರಕ್ತ ಕಾರಿ ನೆಲಕ್ಕೆ ಉಳ್ಳಾಡುವಂತ ಸಮಯದೊಳಗೆ ಅಪಘಾತ ಕಾರ್ ಹಿಂದಿಂದ ಬಂತು. ಹಿಂದಿಂದ ಬಂದ ಅಂದ ತಕ್ಷಣ ಅವ್ರ ಸಂಕಟ ನೋಡಿಕೆ ಕಾರ್ ತರಿವಿ ಒಳಗೆ ಹಾಕೋರಿ ಅಂತ ಹೇಳಿ ಅವ್ರು ಹಿಂದಿರುವಂತ ಸೇವಾದವ್ರಿಗೆ ಹೇಳಿದ್ರು. ಅವ್ರು ಏನಂದ್ರಂದ್ರಿಪ್ಪ, ಇದು ಬಹಳ ದೊಡ್ಡ ಅಪಘಾತ ಆಗ್ಯದ, ನಮ್ಮ ಮೇಲೆ ಬರ್ತದ ಬೇಡ ಅಂತ ನಮ್ಮಂತವ್ರು ಅಂದ್ರು. ಅವಾಗ ಅಪ್ಪಗಳು ಏನ್ ಹೇಳಿದ್ರಪ್ಪ ಅಂತಂದ್ರೆ, ನಮ್ಮ ಮ್ಯಾಲ ಬರ್ತತಿ ಅಂತ ಅವನನ್ನು ನಾನು ಬಿಟ್ಟು ಹೋದ್ನಿ ಅಂತಂದ್ರೆ ಅವನ ಪ್ರಾಣವನ್ನು ತಂದು ಕೊಡು ತಾಕತ್ತ ನಮಗ ಐತೇನು? ಇಲ್ಲಪ್ಪ. ಅಕಸ್ಮಾತ್ ನಮ್ಮ ಮೇಲನ ಬಂದ ನಾನು ಜೈಲ್ನಾಗಿದ್ದೆ, ಅವ್ನು ಬದುಕಿ ಅವ್ನು ತನ್ನ ಹೆಂಡ್ರ ಮಕ್ಕಳನ್ನ ಜೋಪಾನ ಮಾಡಿದಪ್ಪ ಅಂದ್ರೆ ನಾ ಜೈಲ್ನಾಗ ಇದ್ರು ಸಂತೋಷ ಇತ್ತು, ಹೋಗ್ ನಾನು ಒಳಗೆ ಹಾಕಾಡ್ಯಾಗ. ಆಪದ್ ಧರ್ಮ ಹೋದಲ್ಲದು. ನಾ ಮಠದಾಗ ಇರ್ಬೇಕಂತ ಏನತ್ತೆ, ನನ್ನ ಮೇಲೆ ಬಂದ್ರೆ ನಾ ಜೈಲ್ನಾಗ ಇರ್ತೇನೆ. ಆದ್ರೆ ಇನ್ನೊಬ್ಬರಿಗೆ ಕಲ್ಯಾಣ ಆಗತ್ತಿಲ್ಲ ಅಲ್ಲಿ. ಅಂದ್ರೆ ಇವಕ್ಕೆ ಏನಂತಾರೆ, ಇವಕ್ಕ ಆಪದ್ ಧರ್ಮಗಳು ಅಂತ ಪ್ರಸಂಗ ಬಂದಾಗ ಇವುಗಳನ್ನ ಆಚರಿಸ್ಬೇಕಂತ ಶಾಸ್ತ್ರ ಹೇಳಕತ್ತಿದೆ ಅಲ್ಲಿ. ಅಂಥ ಪ್ರಸಂಗದಲ್ಲಿ ಧರ್ಮ ಏನ್ ಕೇಳ್ತಿ ಕೇಳು ಮಹಾನುಭಾವ ಅಂತಂದಾಗ, ಒಂದನೇ ಪ್ರಶ್ನೆಯನ್ನು ಹೇಳೋ ಸಲುವಾಗಿ ಇಲ್ಲಿ ತನಕ ಬಂದೀನಿ. ಕಿಮಾಶ್ಚರ್ಯಂ ಜಗತಃ, ಏನದು ಪ್ರಶ್ನೆ? ಕಿಮಾಶ್ಚರ್ಯಂ ಜಗತಃ, ಜಗತ್ತಿನೊಳಗ ಧರ್ಮ ಆಶ್ಚರ್ಯ ಏನೈತಿಲ್ಲ, ಆಶ್ಚರ್ಯಕರವಾದದನ್ನ ಏನು ಕಂಡಿ ನೀನು ಅಂತ ಕೇಳುತ್ತೇವೆ. ಧರ್ಮ ಹೇಳೋ ಉತ್ತರ ಬಹಳ ಚಂದದ. ನಿತ್ಯದಲ್ಲಿ ನಮ್ಮೆದುರಿಗೆ ಹಡೆದವರು, ಒಡನಾಡಿಗಳು, ಬಂಧುಗಳು, ನೃಪರು ನನ್ನ ಎದುರುಗಡೆ ಹೃದಯಾಘಾತವೋ, ಅಪಘಾತವೋ, ರೋಗ ರುಜಿನದಿಂದಲೋ
ಹಡೆದ ಮಕ್ಕಳನ್ನ ಆದ ಹೆಂಡತಿಯನ್ನ 100 ಕುರಿ ಜಮೀನನ್ನ ಬಿಟ್ಟು ಅನಾಥರಾಗಿ ಸತ್ತು ಹೋಗುವುದನ್ನು ನೋಡಿಯೂ ಕೂಡ ನೋಡಿಲ್ಲ ನೀವು? ನೋಡಿ ಕೊರೋನಾದಾಗ ಯಾರ್ಯಾರು ಏನೇನಾದ್ರೂ ನೋಡಿಲ್ಲ? ನೋಡಿ ಅಷ್ಟು ಜನ ಸತ್ತು ಹೋಗುವುದನ್ನ ಹೋಗುವಾಗ ಆದ ಹೆಂಡತಿ ಮಕ್ಕಳಿಂದ ಹಿಂದೆ ಹೋದ್ರೆ ಇಲ್ಲ. ಗಳಿಸಿದ ಹೊಲಮನೆಗಳು ಏನಾರ ಅವ್ರ ಹೆಸರಲ್ಲಿ ಹೋತ ಇಲ್ಲ. ಈ ತೆರನಾಗಿ ಜಗತ್ತಿನಲ್ಲಿ ಸರ್ವಜೀವರು ಯಮಸದನವನ್ನು ಸೇರುವುದನ್ನು ನೋಡಿಯೂ ಕೂಡ ಮತ್ತ ನಾ ಶಾಶ್ವತ ಅಂತ ತಿಳ್ಕೊಂಡು ಸಂಸಾರ ಮಾಡ್ತಾನಲ್ಲ, ಇದಮ್ಮ ಆಶ್ಚರ್ಯಂ ಜಗತಃ. ಜಗತ್ತಿನೊಳಗೆ ಯಾವ್ದಪ್ಪ ಆಶ್ಚರ್ಯ? ದಿನನಿತ್ಯ ನೋಡ್ತಾ ಇದ್ರು ಕೂಡ ಇದೇ ಶಾಶ್ವತ ಅಂತ ತಿಳ್ಕೊಂಡು ಬದುಕು ಮಾಡ್ತಾನ, ಅದೇ ಆಶ್ಚರ್ಯ. ಅದನ್ನ ನೀನು ಹ್ಯಾಂಗದ ಹಂಗ ತಿಳ್ಕೊ. ನಿನ್ನ ತೆರನರಿಯೇ ಅದು ಹೆಂಗ ನಿನ್ನ ತೆರನರಿಯೇ ಅಂತಂದ್ರೆ, ನಿಮ್ಗೆ ಹಗಲೆಲ್ಲ ಒಂದು ಕಬಡ್ಡಿ ಗ್ರೌಂಡಿನ ದೃಷ್ಟಾಂತ ಕೊಟ್ಟಿರ್ತಾರೆ. ಕಬಡ್ಡಿ ಗ್ರೌಂಡಿನ ಮೇಲೆ 10-12 ಟೀಮ್ಗಳು ಬಂದಾವ. ಅವರು ಸಂಚನಕ ಆಡ್ಯಾರದ್ರಾಗ ಒಂದಿಷ್ಟು ಮಂದಿ ಸೋತಾರ, ಒಂದಿಷ್ಟು ಮಂದಿ ಗೆದ್ದಾರ. ಸೋತವ್ರು ಅಳಾಕತ್ತಾರ, ಗೆದ್ದವ್ರು ನಗಾಕತ್ತಾರ. ಆದ್ರೆ ಅವ್ರಿಬ್ಬರಿಗೂ ಆಧಾರಭೂತವಾದಂತ ಗ್ರೌಂಡ್ ಏನ್ರ ಅಳುವುದು ನಗುದು ಮಾಡೈತೇನು? ಇಲ್ಲಪ್ಪ. ಅದು ಹ್ಯಾಂಗ ಅಳುವುದು ನಗುದು ಮಾಡದೆ ಸರ್ವ ಅಳುವು ನಗುವುಗಳಿಗೆ ಆಧಾರವಾಗಿದೆಯೋ ಹಾಗೆ ಚೈತನ್ಯ ರೂಪ ಏನದ ಅಂತಂದ್ರೆ ಜಗತ್ತಿನ ಸಕಲ ಜೀವಿಗಳಿಗೆ ಆಧಾರವಾಗೈತಿ. ಅದನ್ನು ಹೀಗೆ ತಿಳಿದುಕೊಳ್ಳದೆ ಆಟಗಾರರ ಜೊತೆಗೆ ಆಟವಾಗಿಯೂ, ಅಳುವವರ ಜೊತೆಗೆ ಅಳುವುದಾಗಿಯೂ, ನಗುವವರ ಜೊತೆಗೆ ನಗುವುದಾಗಿಯೂ ನೀವು ತಿಳ್ಕೊಂಡಿ ಅಂದ್ರೆ ಅದಕ್ಕೆ ಬ್ರಹ್ಮಜ್ಞಾನ ಅನ್ನಬೇಕು. ಅದಕ್ಕೆ ಏನ್ ಅನ್ಬೇಕು? ಅದಕ್ಕೆ ಬ್ರಹ್ಮಜ್ಞಾನ. ಅದು ಹೇಗದೆಯೋ ಹಾಗೆ ತಿಳ್ಕೊಂಡ್ರೆ ಅದಕ್ಕೆ ಪ್ರಮಾಜ್ಞಾನ. ಅರ್ಥ ಆಯ್ತು? ಅರ್ಥ ಆಯ್ತು? ಒಂದು ಬ್ರಹ್ಮಜ್ಞಾನ, ಒಂದು ಪ್ರಮಾಜ್ಞಾನ. ಆ ಬ್ರಹ್ಮಜ್ಞಾನ ರೂಪವಾಗಿ ತಿಳಿದುಕೊಳ್ಳುವಂತ ಎಲೆ ಅರುವೆ ಬಹಿರಂಗ ಭೂತಗಳನ್ನು ನೋಡುವುದನ್ನು ಬಿಡು. ನಿನ್ನ ತಾಯಿಯ ತವರು ಮನೆಯಾದ ನಿತ್ಯ ನೂತನವಾದ, ನಿತ್ಯ ಸತ್ಯವಾದ, ಸದಾ ಹೊಳೆಯುವಂತ ಚಿದ್ರೂಪವಾದ ನಿನ್ನ ಆತ್ಮವನ್ನು ಅರೆ. ಅದು ಹೇಗದನೋ ಹಾಗೆ ನೀನು ಅರ್ತಿ ಅಂತಂದ್ರೆ ಅದು ನಿನಗೆ ಮುಕ್ತಿ ದಾರಿ ಆಗ್ತದಲ್ಲದೆ ಈ ಬಹಿರಂಗದ ಜ್ಞಾನಗಳಿಂದ ನಿನಗೆ ಯಾವ ದಾರಿ ಆಗುವುದಿಲ್ಲ. ಮುಂದೆ ಪರಗಣ ರೂಪಾದಿ ವಿಷಯವೆಲ್ಲವನ್ನು ಕಣ್ದೆರಪಾಗಿ ಸಲೆ ಬೇರೆ ಬೇರೆ ಗೋಚರಿಸುವ ಅರಿವೇ ಎಲೆ ಅರಿವೆ ನಿನ್ನ ತೆರನರಿಯೇ. ಹೇಳಿನಲ್ಲ ಇಷ್ಟ ತನಕ. ಪರಗಣ ರೂಪ ಆಗಿ ಜಾಗೃತ ಕಾಲ ಹೆಂಗ ರುಚಪ್ಪ ನೀನು? ಕಣ್ಣಿನ ಮೂಲಕವಾಗಿ ಕಾಣುವಂತ ಜಗದಾದಿಪಡಿ ಪದಾರ್ಥಗಳ ನಾಮರೂಪವನ್ನು ತಿಳಿದು ಬೇರೆ ಬೇರೆಯಾಗಿ ಅರುಚಿ. ಹೌದಾ? ಇದು ಮೃದುವಾಗಿದೆ, ಇದು ಕಠಿಣವಾಗಿದೆ, ಇದು ತಂಪಾಗಿದೆ, ಇದು ಬಿಸಿಯಾಗಿದೆ, ಇದು ಬೇಕಾಗಿದೆ, ಇದು ಬೇಡವಾಗಿದೆ ಅಂತ ಹೇಳಿ ಅನೇಕ ರೂಪವಾಗಿ ಅರಿತಿಲ್ಲ ಇದನ್ನ. ಹೌದು. ಈ ರೀತಿ ಹೊರಗೆ ಹೋಗಿ ನಿನ್ನ ಅರಿವಿನ ಜ್ಞಾನವನ್ನ ಹೊರಗೆ ಹೋಗಿ ನೀನು ಅರಿಯುವುದರ ಬದ್ಲಿ ಬಹಳ ಚಂದ ಸರ್ಪಭೂಷಣ ಶಿವಯೋಗಿಗಳು ಇದಕ್ಕೆ ಬಹಳ ಚಂದ ಒಂದು ಉಪಮಾನ ಕೊಟ್ಟಿದ್ದಾರೆ ರುದ್ರಣ್ಣ. ಮೊದಲು ನೀನು ಹೊರಗೆ ಯಾವತ್ತೂ ಒಂದು ನಿಮಗೆ ಹೇಳ್ತೇನೆ, ಈ ಸಕಲೇಂದ್ರಿಯಗಳಲ್ಲಿ ನಯನಂ ಪ್ರಧಾನಂ. ಒಂದು ದೇಹದೊಳಗಿರುವಂತ ಇಡೀ ಶಕ್ತಿ ಈಗ ಹೆಂಗ್ ತುಂಗಭದ್ರಾ ಡ್ಯಾಮಿನ ಗೇಟ್ ಎತ್ತಿದ ಕೂಡಲೇ ಗೇಟಿನ ಮೂಲಕ ಇಡೀ ಡ್ಯಾಮ್ನ ನೀರೆಲ್ಲ ಹೆಂಗ್ ಹೋಗಿಬಿಡ್ತಲ್ಲ, ಹಂಗ ಇಡೀ ನಿಮ್ಮ ಸಮಸ್ತ ಪ್ರಪಂಚದ ನಿಮ್ಮ ಬ್ರಹ್ಮಚಾರ್ಯದ ಸಮಸ್ತ ಶಕ್ತಿ ಸೋರುವ ತೂತ್ ಯಾವ್ದಂದ್ರೆ ಕಣ್ಣು. ಯಾವ ತೂತಿಲಿ ಸೋರ್ತತಿದೋ? ಕಣ್ಣು. ಕಣ್ಣೆಂಬ ತೂತಿನಿಂದ ನಿಮ್ಮ ಸಮಸ್ತ ಬ್ರಹ್ಮಚಾರ್ಯದ ಶಕ್ತಿ ಸೋರ್ತದದು. ಯಾಕಂತಂದ್ರೆ ಅನಿವಾರ್ಯ ಆಗೈತೆ ಅದಕ್ಕೆ. ಅದು ಸದಾಕಾಲ ಬೆಳಗಾಗಿ ಎದ್ದು ಕೂಡಲೇ ಹಿಂದೆ ಶಿವಾನಂದಪ್ಪ ಅವರು ಸದಾಕಾಲದಲ್ಲಿ ಅವ್ರ ಹಿಂದಿರುವಂತ 200 ಸನ್ಯಾಸಿಗಳಿಗೆ ಏನು ಉಪದೇಶ ಮಾಡ್ತಿದ್ರು ಅಂದ್ರೆ, ನೋಡಪ್ಪ ಹಾದಿ ಹಿಡಿದ ಹೊರಗೆ ಹೊಂಟಿ ಅಂದ್ರೆ ನಿನ್ನ ಪಾದದ ಮುಂದೆ 3 ಫೂಟ್ ಅಷ್ಟೇ ನೋಡ್ಬೇಕು.
ಹೌದು. ಎಷ್ಟು ನೋಡ್ಬೇಕು ದಾರಿ ತಮ್ಮ? 3 ಫೂಟ್. ಈ 3 ಹೆಜ್ಜೆ ಹಾಕಿದ ಮುಂದಿನ 3 ಫೂಟ್ ನೋಡ. ಇಲ್ಲೇ ನಿಂತ್ಕೊಂಡು 6 ಫೂಟ್ ನೋಡ್ಬೇಡ. ಯಾಕೆ ಒಟ್ಟು ಸನ್ಯಾಸಿನೂ ಅಲ್ಲಿತ್ರೇನ? ನನ್ನ ಹಂಗ ಬೆಳೆಸ್ಯಾರ. ಅಪ್ಪೋಳು ಹೆಂಗ ಬೆಳೆಸಿದ್ರು ಅಂದ್ರೆ ಇಷ್ಟು ನೀಗಲಿಲ್ಲ ನನಗೆ. ಆದ್ರೆ ಇದ್ರ ಸಮೀಪಕ್ಕೆ ಬೆಳೆಸಿದ್ರು ನನಗೆ. ಅಂದ್ರೆ ಯಾಕೆ ಅಷ್ಟನ್ನು ಹೇಳ್ತಿದ್ರು? ಪೊರಗನ ರೂಪಾದಿ ಘಟಾತಿ ವಿಷಯವನ್ನು ಫಲರೂಪದಿಂದ ಅರಿಯುತ್ತ ಆಶ್ರಯಿಸಿ ಚಿದಾಮಾಸದ ಕುರು ಹಿಡಿದು ಅಂತಲ್ಲಿ ಮೆರೆವ ಸಂವೇದನಿಪಂತ ಸದ್ರೂಪವನ್ನು ಅರಿಯುವುದಪ್ಪ ಅಂತಂದ್ರೆ ಹಿಂಗ್ ಕಟ್ಟಿಗಟ್ಟಿ ಸಿನಿಮಾ ನೋಡಿದಂಗ ಆದ್ರೆ ನಡೀತೈತೇನ? ಇಲ್ಲ. ಹೊರಗೆ ಹೋಗಿ ಬಿಟ್ರೆ ನೋಡು ಬೇಕಾದ ವಿಷಯವೂ ಐತಿ, ಬೇಡಾದ ವಿಷಯವೂ ಐತಿ. ಲೋಕ ಅಂದ್ರೆ ಏನಿದು? ಬೇಕು ಬೇಡ. ಲೋಕ ಅಂದ್ರೆ ಇದೊಂದು ಶಾಂತಿ. ಇದು ಮಂಗ್ಯ ನಡ್ಸಾವ್ ಬಂದಾನ, ಹಾವು ನಡ್ಸಾವ್ ಬಂದಾನ, ದುರ್ಗ ಮುರುಗವ್ ನಡ್ಸಾವ್ ಬಂದಾನ, ಬಜಿ ಮಾರಾವದಾನ, ಜಿಲೇಬಿ ಮಾರಾವದಾನ. ಇವ್ರು ಎಲ್ಲಾರನು ನೋಡ್ಬೇಕಾತಂದ್ರ ಶಕ್ತಿ ಹೊಕ್ಕತ್ತೋ ಇಲ್ಲೋ? ಶಕ್ತಿ ಸದಾ ಸುಡ್ತತಿ. ಹೌದು. ಜೀವಕೋಶದೊಳಗಿರುವಂತ ಶಕ್ತಿ ಸರ್ವೇಂದ್ರಿಯದಿಂದ ಬಂದ ನಯನ ಮೂಲಕವಾಗಿ ಹೊರಗೆ ಹೋಗಿ ಲೋಕಾದಿ ವಿಷಯ ಪಡಿ ಪದಾರ್ಥಗಳನ್ನು ಅರಿತು ಈಕೆ ಹುಡುಗಿ ಚಂದದಳ, ಈಕೆ ಹುಡುಗಿ ಚಂದಿಲ್ಲ, ಈಕೆ ಬೇಕು, ಈಕೆ ಬೇಡ. ವೈರದಿಂದಲೂ ನಿನ್ನ ಶಕ್ತಿ ಕತ್ತರಿಸ್ತತಿ, ಪ್ರೇಮದಿಂದಲೂ ಕತ್ತರಿಸ್ತತಿ, ಕಾಮದಿಂದಲೂ ಕತ್ತರಿಸ್ತತಿ. ಒಟ್ಟು ಎಲ್ಲಾ ರೀತಿ ಕತ್ತರಿಸಿ ನಿನ್ನ ಖಾಲಿ ಮಾಡ್ತತಿ. ಸೆಲ್ ಖಾಲಿ ಆಕತ್ತಿಲ್ತಮ್ಮ, ಖಾಲಿ ಆಗ್ತತಪ್ಪ. ಈಗ ಒಂದು ರೇಡಿಯೋ ಐತಪ್ಪ, ಆ ರೇಡಿಯೋದಾಗ ಒಂದು 4 ಸೆಲ್ ಹಾಕಿರಿ. ನಿಮಗೆ ಏಟ್ ಬೇಕು ಅರ್ಥಪೂರ್ತಿ ಏಟ್ ಬೇಕಟ್ಟು ಹಚ್ಕೊಂಡ ಅದನ್ನ ಬಂದ್ ಮಾಡಿದ್ರ ವರ್ಷ ಗಂಟ್ಲೆ ಬರ್ತಾವ ಸೆಲ್. ಅವು ಹಚ್ಚಿಟ್ಟದ್ ಬಂದ ಮಾಡಿದ್ರ ಬೇಗ ಖಾಲಿ ಆಗ್ತಾವ, ಎಷ್ಟು ದಿನ ಬರ್ತಾವು? 1 ತಿಂಗಳ ಖಾಲಿ ಮುಖದ ಮೂಲಕನೂ ಹರಿತತಿ, ಕಿವಿಯ ಮೂಲಕ ಹೊರತತಿ, ಚರ್ಮದ ಮೂಲಕ ಹೊರತತಿ, ಮೂಗಿನ ಮೂಲಕ ಹೊರತತಿ. ಶಕ್ತಿ ಉಳುತತಿ. ಯಾಕೆ? ಶಕ್ತಿ ಕೇಂದ್ರೀಕೃತ ಆಗ್ಬೇಕೋ ಬೇಡೋ ತಮ್ಮನಿಂದಲ್ಲೇ ಆಗ್ಬೇಕಾತಪ್ಪ ಅಂತಂದ್ರ ಕಣ್ಣು ರೆಪ್ಪೆಗಳನ್ನು ಈಗ ಯಾವ್ದಾರ ಒಂದು ಶಿವನ ಫೋಟೋ ನೋಡ್ರಿ, ಎಲ್ಲಾರು ಬೇಕಾದಲ್ಲಿ ನೋಡ್ರಿ, ಯಾವ ಹಿಂಗ್ ಕಣ್ ಕೆಸ್ಕೊಂಡ್ ಹಿಂಗ್ ರಸ್ತಾ ಕಡೆ ನೋಡಕತ್ತೇವೆ ನೋಡ್ರಿ ಶಿವನ ಫೋಟೋಗಳು. ಇಲ್ಲ ಹೆಂಗ್ ಕೂತಾವ ನೋಡ್ರಿ ಶಿವನುಗಳು. ಎಡಗೈ ಹಸ್ತದ ಮೇಲೆ ಬಲಗೈ ಹಸ್ತ ಇಟ್ಟಾವ. ಪದ್ಮಾಸನನೋ, ಸುಖಾಸನನೋ, ವೀರಾಸನನೋ, ಸಿದ್ಧಾಸನನೋ ಹಾಕ್ಯಾವ. ಆ ಕಣ್ಣು ರೆಪ್ಪೆಗಳು ಹೆಂಗಿದಾವ ನೋಡ್ತಮ್ಮ. ಅವು ಕಣ್ಣು ರೆಪ್ಪೆಗಳು ಕೆಳಗಟ ಉನ್ಮಿಲಿನಿ ನೇತ್ರ ಅಂತ ಕರೀತಾರ. ಅವು ಅಷ್ಟೇ. ಕೆಳಗಿನ ಎವಿಗೆ ಮ್ಯಾಗಿನ ಎವಿಗೆ ಅಷ್ಟ ಒಂದು ಗೋಧಿ ಕಾಳ ಬಿಟ್ಟಾವ. 70-80ರಷ್ಟು ಮುಚ್ಚಾವ ಅವು. ಹಿಂಗ್ ಕಣ್ಣು ಕೆಸ್ಕೊಂಡ್ ಕೂತಾವ. ಹಿಂಗ ಎಂದಾರ ಹಿಂಗ ಇಲ್ಲ. ಯಾಕ ಅಂತಂದ್ರೆ ಇಡೀ ದೇಹದಲ್ಲಿ ನಯನಂ ಪ್ರಧಾನಂ. ಕಣ್ಣಿನಿಂದ ಭಯಂಕರವಾದ ಶಕ್ತಿ ಹಾಳಾಗಿ ಹೋಗ್ತತಿ. ಅದರ ಸಲುವಾಗಿ ಏನ್ ಮಾಡುವ ಅಂದ್ರ ಹೊರಗೆ ಹೋಗುವ ದೃಶ್ಯವನ್ನ ನಿನ್ನ ಒಳಗೆ ಇಳಿಸಿ ನಿನ್ನ ಆತ್ಮ ಚೈತನ್ಯವನ್ನು ನೀನು ನೋಡ್ಲಿಕ್ಕೆ ಪ್ರಯತ್ನ ಮಾಡ್ಬೇಕೇ ಹೊರತು ಹೊರಗಿನ ಜಗತ್ತಿನ ಎಷ್ಟು PhD ಮಾಡಿದ್ರೆ ಏನಾಗುದಪ್ಪ? ನೀ PhD ಮಾಡ್ಕೊಂಡು ಸರ್ಟಿಫಿಕೇಟ್ ತಗೊಂಡು ಬರುವಾಗ ಎದ್ರ ಮೇಲೆ PhD ಮಾಡಿಲ್ಲ, ಅದು ಹಳಿಸ್ಬಿಟ್ಟಿರ್ತದ. ಅದು ನೀ ಡಿಗ್ರಿ ಮಾಡುವಾಗನ ಹಳಿಸ್ತಮ್ಮ ಅದು. ಅದರ ಸಲುವಾಗಿ ಅರಿವೇ ಎಲೆ ಅರಿವೇ ನಿನ್ನ ತೆರನರಿಯೇ ಮುಕ್ತಿಯೂ ಸಿದ್ಧಂ. ಮುಂದೆ ಒಂದರೊಳು ಒಂದು ಇಲ್ಲದಿಹ ಮೂರಾವಸ್ಥೆಯನು ಒಂದದೇ ನಿತ್ಯ ಸಾಕ್ಷಿಕವಾಗಿ ಬೆಳಗುವ ಅರಿವೇ ಎಲೆ ಅರಿವೇ ನಿನ್ನ ತೆರನರಿಯೇ. ನೋಡು, ಇದಂತೂ ನಿಮಗೆ ಗೊತ್ತದ. ಹೌದು. ಒಂದರೊಳಗೆ ಒಂದಿಲ್ಲ. ಜಾಗ್ರದೊಳು ಸ್ವಪ್ನವಿಲ್ಲ, ಸ್ವಪ್ನದೊಳು ಸುಷುಪ್ತಿ ಜಾಗ್ರಗಳಿಲ್ಲ, ಸುಷುಪ್ತಿಯೊಳು ಸ್ವಪ್ನ ಜಾಗ್ರಗಳಿಲ್ಲ. ಇವು ಒಂದ್ರೊಳಗೆ ಒಂದು ಕುಡ್ಯಾವೇನು ಇಲ್ಲ. ಈಗ ಎಚ್ಚರದಿರಿಪ್ಪ. ನಿದ್ದೆ ಎತ್ತಿತ್ತ ನಿಮಗ? ಇಲ್ಲಪ್ಪ. ನಿದ್ದೆ ಎತ್ತಿತ್ತಂದ್ರೆ ಎಚ್ಚರ ಇರ್ತದೇನು? ಇಲ್ಲಪ್ಪ. ಒಂದರೊಳಗೆ ಒಂದಿಲ್ಲದೆ ಜೀವಭೂತವಾದಂತಹ ವ್ಯವಹಾರಿಕ ಜೀವ ಜಾಗೃತ ಕಾಲದಲ್ಲಿ ನೇತ್ರಸ್ಥಾನದಲ್ಲಿ ಇದ್ದ ಅರ್ಥ ಸ್ವಪ್ನ ಲೋಕದಲ್ಲೇ ಕಂಠಸ್ಥಾನದಲ್ಲಿ ಅರಿತ. ನಿದ್ರೆಯನ್ನ ಹೃದಯ ಸ್ಥಾನದಲ್ಲಿ ಅರಿತ. ಹೌದಿಲ್ಲ?
ಹೌದು. ಆ ಹೃದಯ ಸ್ಥಾನ, ಕಂಠಸ್ಥಾನ, ನೇತ್ರಸ್ಥಾನದಲ್ಲಿ ಹರಿದಾಡಿ ಅರಿಯುವಂತ ಜೀವ, ಅದರ ಮೂಲವಾದಂತ ಚೇತನ ಯಾವುದು ಅಂತಂದ್ರೆ ಅದು ಕೂಟಸ್ಥ ಚೇತನ. ಅದು ಜಾಗೃತ ಕೂಡ ಎಚ್ಚರಾಗಿಲ್ಲ, ಮಣ್ಕೊಳ್ಳೋರು ಕೂಡ ಮಣಗಿಲ್ಲ. ಹೌದು. ಅಕಸ್ಮಾತ್ ಮಲಗಿತ್ತಂದ್ರೆ ನೀವು ಎದ್ದ ನಂತರ ನಾನು ಸುಖವಾಗಿ ಏನೊಂದು ಅರಿಯದೆ ಮಲಗಿದೆ ಅಂತ ನೀವು ಹೇಳ್ತಿದ್ದಿದ್ದಿಲ್ಲ. ಹೌದು. ಹೌದು. ಎದ್ದು ಕೂಡ ಹೇಳ್ತಿಲ್ಲಪ್ಪ ರುದ್ರಣ್ಣ ನೀನು. ಹೇಳ್ತಪ್ಪ. ಯಪ್ಪ ನಾ ಎಲ್ಲಿ ಮಾಡ್ಕೊಂಡಿದ್ನೋ ಗೊತ್ತೋ ಇಲ್ರಿ, ನನಗೆ ಹುಳ ಕಡದದ್ದು ಗೊತ್ತಿಲ್ಲ, ಚಾದರ್ ಹೊತ್ಕೊಂಡದ್ದು ಗೊತ್ತಿಲ್ಲ, ನಾನು ಸುಖವಾಗಿ ಮಲಗಿದ್ದೆ ಅಂತ ನೀ ಹೇಳ್ತಿ ಅಂದ್ರೆ ಅದನ್ನ ಅರಿತು ಹೇಳ್ತೀಯೋ ಅರಿಯದೆ ಹೇಳ್ತೀಯೋ? ಅರಿತು ಹೇಳ್ತಪ್ಪ. ಅರಿತು ಹೇಳ್ತಿ ಅಂದ್ರೆ ನೀ ಮಲಗಿಲ್ಲ ಅನ್ನಂಗಾತು. ಹೌದು. ಮಲಗಿದ್ರೆ ನೀ ಹೇಳ್ತಿದ್ದಿದ್ದಿಲ್ಲ. ಅಂದ್ರೆ ನಿನಗೆ ಅವಸ್ಥೆಗಳು ಇಲ್ಲ. ಹೌದು. ಅವಸ್ಥೆಗಳು ಇರುವುದು ಜೀವರೂಪದ ಅರಿವಿಗೆ. ಎಲೆ ಅರಿವೇ, ಎಲೆ ಜೀವರೂಪದ ಅರಿವೇ ಅವಸ್ಥೆಗಳ ಜೊತೆಗೆ ಕೂಡಿ ಅರಿಬೇಡ. ಅವಸ್ಥಾರಹಿತನಾಗಿ ನೀನು ಅದರ ತೆರನರಿಯೇ, ಅದನ್ನ ಬಿಡಬಾರ್ದು. ಅದನ್ನ ಅದು ಯಾವ್ದು ಅದರ ತೆರನರಿಯೇ ಅಂತಂದ್ರೆ ಅದು ಅವಸ್ಥೆಗಳ ಜೊತೆಗೆ ಕೂಡಿಲ್ಲ. ಬಾಲಕನ ಜೊತೆಗೆ ಬಾಲಕ ಅಲ್ಲ, ಯೌವನದ ಜೊತೆಗೆ ಯೌವನ ಅಲ್ಲ, ಮುಪ್ಪಿನ ಜೊತೆಗೆ ಮುಪ್ಪಲ್ಲ. ಅದು ವರ್ತಮಾನವಲ್ಲ, ಅದು ಭೂತವಲ್ಲ, ಅದು ಭವಿಷ್ಯವಲ್ಲ, ಅದು ಕಾಲಕ್ಕೆ ಕಾಲನಾಗಿ ಸದ್ಯಕ್ಕೆ ಮುಂದೆ ಕಾಲನ ವ್ಯವಸ್ಥೆನ ಹೇಳೋದ ನೋಡಿ, ಅಲ್ಲೆಲ್ಲ ನೋಡಿ ಇರ್ಬೇಕಿನ್ನದು ಬರ್ತದೆ. ಅದು ಕಾಲಕ್ಕೆ ಕಾಲ, ಕಾಲಂಗೆ ಅತೀತ. ಹೌದಿಲ್ಲ? ಮುಂದ್ ನಾನಾತನು ಭಿನ್ನವಾಗಲ್ ಅವರ ಕೂಡೆ ಹಾನಿ ಚಲನೆ ಭೇದ ಇನಿತು ಇಲ್ಲದೆ ಒಪ್ಪುವ ಅರಿವೇ ಎಲೆ ಅರಿವೆ ನಿನ್ನ ತೆರನರಿಯೇ. ನೋಡು ನೋಡು ನೋಡು, ನಾನಾತನು ಭಿನ್ನವಾಗಿ. ನಿನ್ನೆ ಒಂದು ದೃಷ್ಟಾಂತ ಹೇಳಿದ್ದೀನಿ ತಮ್ಮ. ಒಂದು ಮಂಗಲ್ ಕಾರ್ಯಾಲಯದೊಳಗೆ ಒಂದು ಕಡೆ AC ಒಳಗೆ ತಂಪು ಬರಾಕತ್ತಿತ್ತು, ಹೀಟರ್ದೊಳಗೆ ಬೆಂಕಿ ಬರಾಕತ್ತಿತ್ತು, ಫ್ಯಾನ್ ಒಳಗೆ ಗಾಳಿ ಬರಾಕತ್ತಿತ್ತು. ಅನೇಕವಾದ ಉಪಾಧಿಗಳ ಜೊತೆಗೆ ತಂಪು, ಬಿಸಿ, ಗಾಳಿ, ಕೆಂಪು, ಬಿಳಿ, ಹಸಿರು ಅನೇಕ ಬಣ್ಣ ಆಗಿ ತೋರ್ತಿದ್ರು ಕೂಡ ಅದರ ಹಿಂದೆ ಇರುವಂತ ವಿದ್ಯುತ್ ಒಂದೇ ಐತೋ ಎರಡೈತೋ? ವಿದ್ಯುತ್ ಒಂದೇ ಐತ. ಹೌದು ಅಲ್ಲ ಹೇಳಿ? ಹಂಗ ಹೆಣ್ಣು ಗಂಡು, ಹುಲಿ, ನಾಯಿ, ಆನೆ, ಸಿಂಹ, ಇರಿಬಿ, ಹಿಪ್ಪಡಿ, ಹಲ್ಲಿ, ಚೇಳ ಇವು ನಾನಾ ತನುಗಳು. ಹೌದಪ್ಪ. ಆಯಾ ತನುವಿನ ಜೊತೆಗೆ ಕೂಡಿದ ಅರಿವು ಆ ತನುವಿನಂತೆ ಕಾಣಕತ್ತೈತಿ ನನಗೆ. ಹೌದಪ್ಪ. ಆದ್ರೆ ವಾಸ್ತವಿಕವಾಗಿ ಆ ತನುವಿನ ನಾಮರೂಪಗಳನ್ನು ತೆಗೆದ್ರೆ ಉಳಿದದ್ದು ಕೇವಲ ಅರಿವು. ಹಗಲೆಲ್ಲ ನಿನಗೆ ಕಾಶಿ ದೇಶದ ರಾಜನ ದೃಷ್ಟಾಂತ ಹೇಳ್ತಿರ್ತಾರೆ. ಕಾಶಿ ದೇಶದ ರಾಜ ಆನೆ ಮೇಲೆ ಕುತ್ಕೊಂಡು, ಮುತ್ತೈದರಗಳು ಕುತ್ಕೊಂಡು, ಉರ್ಸುದು ಬರಸುದು ಕುತ್ಕೊಂಡು ಮೆರವಣಿಗೆ ಹೊಂಟಿದ್ದ. ಅದೇ ರಾಜ ಪಕ್ಕದ ರಾಜ ದಂಡೆತ್ತಿ ಬಂದ, ಪ್ರಾಣ ಭಯದಿಂದ ಓಡಿ ಬಳ್ಳಾರಿಗೆ ಬಂದ. ಬಳ್ಳಾರಿ ಒಳಗೆ ಒಬ್ಬರು ಕುರುಬರ ಮನೆಯಾಗ ಹೋಗಿ ಉಪಜೀವನಕ್ಕಾಗಿ ಜೀತಾ ಇದ್ದ. ಆ ಕುರಿ ಹೊಡ್ಕೊಂಡು ಹೆಗಲಿನ ಒಂದು ಕೊಡ್ಲಿ, ಒಂದು ಹಸಿರು ಟವಲ, ಬಗಲಾಗ ಒಂದು ಹೊಟ್ಟೆ ಚೀಲ, ಒಂದು ನೀರಿನ ತಂಬಿಗೆ ಹಿಡ್ಕೊಂಡ ಕೆಟ್ಟ ಬಿಸಿಲಾಗ ಬಳ್ಳಾರಿ ಮುಂದ ಎರೆಯಾಗ ಹೊಂಟಿದ್ದಪ್ಪ. ಯಾರೋ ಕಾಶಿ ದೇಶದ ಯಾತ್ರಾಕ್ ಹೋದಂತವ್ರು ಒಂದಿಷ್ಟು ಮಂದಿ ಈ ಕುರುಬನ್ ನೋಡಿ ಹುಳು 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 ನೋಡಾಕತ್ತಿದ್ರು. ಹುಳು ಹುಳು ನೋಡಾಕತ್ತಿದ ಕೂಡಲೇ ಅವ್ನು ಕೇಳಿದ, ಯಾಕೆ ನನ್ನ ಹಂಗ ನೋಡ್ತೀರಿ ಅಂದ ಕೂಡಲೇ, ನಿನ್ನಂತ ಒಬ್ಬ ಮನುಷ್ಯ ನಾವು ಕಾಶಿ ಹೋದಾಗ ನೋಡಿದ್ದು ತೇಟ ನಿನಗತನೇ ಇದ್ದ, ಆದ್ರ ಅವ ಬಂಗಾರ ಕಿರೀಟೇನು, ಅವನ ಮ್ಯಾಲ ಆಣೇನು, ಅವನ ಮುಂದೆ ಬಾರಸಾವ್ರೇನು, ಆ ಮಾತು ಬೇರೆ, ಆದ್ರೆ ಅವ್ನು ತೇಟ ನಿನಗತನೇ ಇದ್ದಪ್ಪ ಅಂತ ಅವ್ರು ಅಂದ್ರು. ಆಗ ಅವ ಏನ್ ಹೇಳಿದಪ್ಪ ರುದ್ರಪ್ಪ ಅವ್ರಿಗೆ? ಅಲ್ಲಿರುವಂತ ಆನಿ ಬಿಡ, ಅಂಬಾರಿ ಬಿಡ, ತಲೆ ಮ್ಯಾಗಿನ ಕಿರೀಟ ಬಿಡ, ಕೈಯೊಳಗಿನ ಕತ್ತಿ ಬಿಲ್ಲವನ ತೆಗಿ, ಇಲ್ಲಿರುವಂತ ಕೈಯನ ಕೊಡ್ಲಿ ಬಿಡ, ತಲೆ ಮ್ಯಾಗಿನ ಪಟಕ ತೆಗಿ, ಮುಂದ ಇಲ್ಲಿ ಕುರಿ ಅದಾವು, ಅಲ್ಲಿ ಜನ ಇದ್ರ, ಆ ಜನನೂ ಬಿಡು, ಈ ಕುರಿನೂ ಬಿಡು, ಅವನೇ ನಾನು, ನಾನೇ ಅವನು. ಹೌದಿಲ್ಲ? ನಾನಾತನು ಭಿನ್ನವಾದ.
ಅನೇಕ ತನುಗಳು ಭಿನ್ನವಾಗಿ ಆ ಭಿನ್ನತ್ವದ ತನುಗಳ ಗುಣಗಳು ನಿನ್ನ ಮೇಲೆ ಆರೋಪ ಏನಾಗೈತಿ ಅಂತಂದ್ರ ಇವ್ ನೀನು ಹುಟ್ಟುವವನು ಸಾಯುವವನು ಆಗಿ. ನೀನು ಬಾಲ್ಯದ ಜೊತೆಗೆ ಬಾಲಕನಲ್ಲ. ನೀನು ಬಾಲಕನಾಗಿದ್ದಾಗ ನಿನ್ನೊಳಗಿರುವ ಅರಿವು ಕೂಸಲ್ಲದು. ನೀನು ಯೌವನಸ್ಥನಾದಾಗ ಅರಿವಿಗೆ ಹರೇಕ್ ಬಂದಿಲ್ಲ. ಅದು ಕೇವಲ ಚೈತನ್ಯದ. ಆ ಚೈತನ್ಯ ರೂಪ ದೇಹದೊಂದಿಗೆ ಕೂಡಿಲ್ಲ, ಅದು ಅವಸ್ಥೆಯೊಂದಿಗೆ ಕೂಡಿಲ್ಲ, ಅದು ಕಾಲದೊಂದಿಗೆ ಕೂಡಿಲ್ಲ, ಅದು ಜನ್ಮ ಮರಣದೊಂದಿಗೆ ಕೂಡಿಲ್ಲ, ಅದಕ್ಕೆ ಹಸಿವು ತೃಷಗಳಿಲ್ಲ, ಅದಕ್ಕೆ ಪಾದ ಕೈಗಳಿಲ್ಲ, ಅದು ಬೇಡುವುದಿಲ್ಲ, ಅದು ನೀಡುವುದಿಲ್ಲ, ಅದು ಕೇವಲ ತಾನು ತಾನೇ ಆಗಿದೆ. ಮಾಲಿಂಗರಂಗರು ಎಷ್ಟು ಚಂದ ಬರ್ದಾರಂದ್ರೆ ಅದನ್ನ, ಅಲ್ಲುಂಟು ಇಲ್ಲಿಲ್ಲ ಎನದೇ ಕಾಲತ್ರಯದಿ ಎಲ್ಲೆಲ್ಲೂ ಪರಿಪೂರ್ಣವಾಗಿ ತುಂಬಿಹುದು, ಬಲ್ಲವರ ಹೃದಯಗಳು ಉಲ್ಲಾಸವಾಗಿರುತ್ತ ಸಲ್ಲಲಿತ ಗುರುರಂಗನಾಗಿರಾಜಿಪುದೋ ಎಂತಿಹುದು ಪರವಸ್ತು ಎಂದು ಚಿಂತಿಸಲಿಕ್ಕೆ ಅದು ಅಂತೂ ಇಂತೂ ಇಹುದು ಎನ್ನಬಾರದಂತಿಹುದು. ಯಾಕೆ? ಅದಕ್ಕೆ ನಾಮರೂಪಗಳಿಲ್ಲ. ಅಚಿಂತ್ಯೋ ಅಯಂ ಅವ್ಯಕ್ತೋ ಅಯಂ ಏನ್ ಹೇಳ್ತದಪ್ಪ ನಿಮ್ಮ ಗೀತೆ? ತಸ್ಮಾದ್ ಏವಂ ವಿಧಿತ್ವ ನ ಏನಂ ಶೋಚಿತಂ ಅರ್ಹಸಿ. ಹೌದಿಲ್ಲ? ಯಾಕೆ? ಅದು ಚಿಂತೆಯಿಂದ ನೆಲಕುವುದಲ್ಲ, ಅದು ಕೈಗಳಿಂದ ಮುಟ್ಟೋದಲ್ಲ. ಪುರುಷ ಸ್ತ್ರೀ ಅಂತಿಲ್ಲ, ಪಶು ಪಕ್ಷಿ ಅಂತಿಲ್ಲ, ಗಿಡಮರದಂತಿಲ್ಲ, ಗುಡಿಗಳಂತಿಲ್ಲ, ಕರಿದು ಬಿಳಿದಾಗಿಲ್ಲ, ಕರಕ್ಕೆ ಸಿಕ್ಕುವುದಲ್ಲ, ನಿರ್ಣಯಿಸಲದು ನಿತ್ಯ ತೃಪ್ತ ನೆನೆಸುವುದು. ಅದು ಕೇವಲ ಅರಿವದ. ಅದು ಹೇಗದ ಹಾಗೆ ಅರಿಯಬೇಕಲ್ಲದೆ ದೇಹದ ಜೊತೆಗೆ ಕೂಡಿ ಅರಿಬೇಡ. ಮುಂದೆ ದಿನ ಪಕ್ಷ ಮಾಸಾದಿ ಭೂತಾದಿ ಸರ್ಗಾದಿ ಎನಿಪ ಕಾಲದಳು ಖಂಡಿತಮಾಗದೆ ಒಪ್ಪುವ ಅರಿವೇ ಎಲೆ ಅರಿವೆ ನಿನ್ನ ತೆರನರಿಯೇ. ಭಾಳ ಚಂದ. ನನಗೆ ಹೇಳ್ತೇನೆ ರುದ್ರಪ್ಪ, ಈ ಈ ಒಲೆ ಹಚ್ಚಬೇಕಾದ್ರೆ ಎದಕ್ಕೆ ಬೆಂಕಿ ಎದಕ್ಕೆ ಹಚ್ತಾರತಮ್ಮ? ಕಟ್ಟಿಗೆ ಹಚ್ತಾರೆ. ಕಟ್ಟಿಗೆ ಹಚ್ತಾರೆ. ಆ ಕಟ್ಟಿಗೆ ಏನ ಬೆಂಕಿ ಜೊತೆಗೆ ಕೂಡಿ ಸುಟ್ಟು ಹೊಕ್ಕತಂತೀಯೋ ಏನ ಗಟ್ಟಕತಂತೀಯೋ? ಸುಟ್ಟು ಹೋಗ್ತದೆ. ಆ ಕಟ್ಟಿಗೆ ಅನ್ನೋದು ನಾಮಶೇಷ ಆಗಿ ಹೋಗತ್ತಿಲ್ಲೋ? ಹಂಗ ಸೂರ್ಯ ಚಂದ್ರಗಳೆಂಬ ಬೆಂಕಿ ದಿನರೂಪದಿಂದ ನಿನ್ನ ದೇಹಕ್ಕೆ ಹತ್ತೈತಿ. ಏನು ಹೇಳಿನಪ್ಪ? ಸೂರ್ಯ ಚಂದ್ರ ಅಂತ ಬೆಂಕಿ ನನ್ನ ದೇಹಕ್ಕೆ ಹತ್ತೈತಿ. ದಿನ ಕಳೆಯಕ್ ಹತ್ತೈತಿ ರುದ್ರಪ್ಪ. ಹೌದಾ? ಈಗ ದೊಡ್ಡ ಒಡಗಟ್ಟಿಗೆ ಅಂತಿರ್ತಾವ ಹುಗ್ಗಿ ಮಾಡಕ್ ಕೊಪ್ಪಳ ಜಾತ್ರೆಯಾಗ. ಆ ಕಟ್ಟಿಗೆ ಬೆಂಕಿ ಒಮ್ಮೆಗಳ ಇಡೀ ಕಟ್ಟಿಗೆ ಹತ್ತೋದಿಲ್ಲ ಅವೇ. ಆ ಮುಂದೆ ಹತ್ತಲ್ಲಿ ಮೊದಲ ಆ ಹಂಡೆದ ಬುಡಕ್ಕೆ. ಆ ಹಂಡೆದ ಬುಡಕ್ಕೆ ಮಾರಿ ಪುರ್ತ ಕಟ್ಟಿಗೆ ಬೆಂಕಿ ಹತ್ತಿ ಅಂತಂದ್ರ ಅದ್ರ ಪುರ್ತ ಅಟ ಸುಡ್ತೋ ಏನ್ ಇಡೀ ಕಟ್ಟಿಗೆನ ಸುಡ್ತದ? ಅದ ಸುಟ್ಕಂತ ಎಲ್ಲ ಸುಟ್ಟೋಗತ್ತಪ್ಪ ಜನ. ಹಂಗ ಸೂರ್ಯ ಚಂದ್ರಗಳು ದಿನ್ ರಾತ್ ಅವಕ್ಕೇನಂತಾರ ಹೋಗ್ತಮ್ಮ? ದಿನ್ ರಾತ್ ದಿನ ಅಂತ ಬರ್ದ ನೋಡವ ಅಲ್ಲಿ. ಇದು ಚಲು ದಿನ ಕೆಟ್ಟ ದಿನ ಅಲ್ಲೋ, ನಿನ್ನ ಸುಡು ದಿನ ಅದು. ಯಾಕಿರ್ತಾವ ಚಲು ದಿನ? ಲೋಕದಾಗ ಮೃತ್ಯು ಲೋಕದಾಗ ಚಲು ದಿನ ಇರ್ತಾವು. ಇಲ್ಲ ಈ ಪಂಚಾಂಗದಾಗ ನನ್ನ ಮುಂಜಾನೆ ಆದ ಕೂಡಲೇ ಕೇಳ್ತಾರೆಪ್ಪ ದಿವ್ಸ ಹೆಂಗತ್ ನೋಡ್ರಿ ಅಂತೇಳಿ. ದಿವ್ಸ ಹೆಂಗತ್ತೆ? ಸ್ವಲ್ಪ ನಿನ್ನ ಕೊಲಾಕತ್ತೈತೆ. ದಿನ ಅಂತಂದ್ರೆ ಏನಪ್ಪಾ? ಹಗಲಿಗೆ ದಿನ ಎಣಬೇಕ, ಕತ್ತಲಕ್ಕೆ ರಾತ್ರಿ ಎಣಬೇಕ. ಒಂದು ರಾತ್ರಿ ಹೋಗಿ ಒಂದು ಹಗಲು ಹೋತು ಅಂದ್ರೆ ನಿನ್ನ ಆವಿಷ್ಟೊಳಗಿನ ಒಂದು ದಿವಸ ಹೋತಮ್ಮ. ಕಟ್ಟಿಗೆ ಬೆಂಕಿ ಹತ್ತಿ ಹೆಂಗ ಮಾರಿ ಕಡೆ ಹತ್ತಿ ಮುಕುಳಿ ತನಕ ಸುಟ್ಟು ಬೂದಿ ಮಾಡಿ ಹೋಗ್ತಲ್ಲ, ಹಂಗ ದಿನ ನಿನ್ನನ್ನು ಸುಡಾಕ್ತೈತಿ. ಪಕ್ಷ ಅಂದ್ರೆ ಏನು? ಕೃಷ್ಣ ಪಕ್ಷ. ಹೌದಲ್ಪ? ಚಂದ್ರ ಬಂದ್ 15 ದಿವಸಕ್ಕ ಶುಕ್ಲ ಪಕ್ಷ ಅನ್ಬೇಕಾ? ಅಮಾವಾಸ್ಯೆ 15 ದಿವಸಕ್ಕ ಕೃಷ್ಣ ಪಕ್ಷ ಅನ್ಬೇಕು. ಈ ವಾರ ಏನು ಕಡಿಮೆ ಅದಾವಣ? ಇಲ್ಲಪ್ಪ. ದಿನ 24 ತಾಸು ನಿನ್ನ ಸುಡ್ತಿದ್ರ, ನಿನ್ನ ಆಯುಷ್ಯದೊಳಗೆ ಮೈನಸ್ ಮಾಡ್ತಿದ್ರ, ಇವು 15 ದಿವಸ ಮೈನಸ್ ಮಾಡ್ತಾವ. ಹೌದಪ್ಪ. ಇವೇನು ಮಿತ್ರ ನಿಮಗ? ಇಲ್ಲಪ್ಪ.
ಇಲ್ಲಪ್ಪ. ಇನ್ನು ಅಯನಗಳು ಅಂದ್ರೆ ಉತ್ತರಾಯಣ ದಕ್ಷಿಣಾಯನ. ಪಂಚಾಂಗದಾಗ ಏನ್ ಹೇಳ್ತೀನಿ ನಾನು? ಉತ್ತರಾಯಣ ದಕ್ಷಿಣಾಯನ. ಉತ್ತರಾಯಣದಾಗ ಜನ್ಮ ಬಿಟ್ರೆ ಸ್ವರ್ಗದ ದಾರಿ ತಗೋತದಂತ, ಬಾಗಿಲು ತಗೋತದಂತ, ಎಲ್ಲ ಅಂತ 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 ಎಲ್ಲೇ ಸುಡುಗಾಡದ ಸ್ವರ್ಗ ಅದು. ಮತ್ ಹೇಳ್ತಿರಲ್ರಿ ಅಪ್ಪಗಳು ಅಂತ ಹಂಗ ಅವ್ರು ಕೇಳ್ತಾರ. ನಾ ಹೇಳ್ತೇನೆ, ಪ್ರಾಚೀನ್ ಕುಂಡ್ರನ್ ಹೇಳ್ತೇನೆ ನೋಡಿ. ಈಗ ಜ್ಯೋತಿಷ್ ಕೇಳಕ್ ಬರ್ತಾರ, ಅವ್ರು ಏನ್ ಹೇಳಿ ನಾನು ಚಲೋ ಆಕತಿ ಹೋಗ್ರಪ್ಪ ಅಂತೀನಿ. ಏನ್ ಸುಡುಗಾಡ ಚಲೋ ಆಕತಿ? ಮೃತ್ಯು ಲೋಕದಾಗ ಎಂದರೆ ಚಲೋ ಆಕತಿ, ಹಳಸಿದನದಾಗ ಎಂದರೆ ಸುವಾಸನಾರ್ತತಿ, ಹುಟ್ಟಿ ಬಂದಿಂದ ಎಂದರೆ ಸುಖ ಆಕತಿ. ಎಲ್ಲಿ ತನಕ ಆಗ್ತದ? ದೇಹ ರೋಗದ ತವರು, ಅನ್ನ ಮೃತ್ಯುವಿನ ಕೂಪ, ನೀರು ಪಿತ್ತಿನ ಆಗರ. ಇದರೊಳಗೆ ಇದ್ಕೊಂಡು ಸುಖ ಪಡ್ತಿ? ಇಲ್ಲಪ್ಪ. ಹೆಂಗ್ ಸಾಧ್ಯತೆ ಹೇಳಪ್ಪ ಇದು? ದಿನಾ ಪಕ್ಷ ಮಾಸ ಅಯನ ಇವು ಒಟ್ಟು ಅನಂತ ಕಾಲದಲ್ಲಿ ಮಾಡಿದ ಭಾಗಗಳಿವು. ಇವು ಏನ್ ತಮ್ಮ? ಇವು ಡೆಸಿಮೀಟರ್, ಮಿಲಿಮೀಟರ್, ಸೆಂಟಿಮೀಟರ್ ಅಂತ ನೀವು ಹೆಂಗ ಒಂದು ಉದ್ದವನ್ನು ಅಳಿತೀರಿ. ಉದಾಹರಣೆ, ಒಂದು ಫೂಟ್ ಕಟ್ಟಿಗೆ ಐತೆ ತಿಳ್ಕೊ. ಇದನ್ನ ಹೆಂಗ್ ಅಳುತ್ತಿರ್ತಮ್ಮ ನೀವು? ಮಿಲಿಮೀಟರ್, ಡೆಸಿಮೀಟರ್, ಸೆಂಟಿಮೀಟರ್, ಇಂಚು, ಫೂಟು ಅಂತ ನೀವು ಅಳತೆಯನ್ನು ಅಳುತ್ತೀರಿಲ್ಲ? ಹಂಗ ದಿನಪಕ್ಷ ಮಾಸಾದಿಗಳು ಈ ಭೂಮಿಯ ಕಾಲನ್ನು ಅಳುತ್ತಾವೋ. ಅಳದ ನೀನ್ ಏನ್ ಮಾಡ್ತಾವು ಅಂತಂದ್ರ, ಅಜ್ಜ ಮಣ್ಣು ಹೋದ್ರಲ್ರಿ 70 ವರ್ಷ ವಯಸ್ಸಾಗೈತ್ರಿ ಹೋದ್ರು ಅಂದ್ರೆ 70 ವರ್ಷ ಒಟ್ಟು ಕಾಲದಲ್ಲಿ 70 ಭಾಗ ಅದು. ಕಾಲ ಅನಂತದನೋ? ಅನಂತ ಕಾಲನಿಗೆ ಯಾವುದು ಆಧಾರವೋ ಅದು ನಿನ್ನ ಅರಿವು. ನೀನು ಕಾಲನನ್ನು ದಾಟಕ ಹೋಗಿಲ್ಲ. ಬರದಿಲ್ಲ ಪುರಂದರದಾಸರು, ಕಾಲನ ದೂತರು ಕಾಲ್ಪಿಡಿದೆಳೆವಾಗ ತಾಳು ತಾಳೆಂದರೆ ತಾಳುವರೇ, ಅವರ ದಾಳಿ ಬಾರದ ಮುನ್ನ ಧರ್ಮವನ್ನು ಗಳಿಸಿರೋ, ಈ ಹಾಳು ಸಂಸಾರಕ್ಕೆ ಸಿಕ್ಕಲು ಬೇಡ. ಏನ ಮಗ ಹುಟ್ಟಿದಂತ ಇವು ಸುಖ ಆತಂತ, ಹೆಂಡತಿ ಕಾಲುಗುಣ ಚಲೋ ಇತ್ತಂತ ಅಂದ್ರ ನಿಮ್ಮವನ ಕಾಲುಗುಣ ಏನ್ ಕೆಟ್ಟಾಗಿತ್ತನ? ಅದು ನೀನು ಮೂರ್ಖ ಜಗತ್ತ ಇದು. ದಿನ ಪಕ್ಷ ಮಾಸ ಅಯನ ವರ್ಷ ಋತು ದಶ ಕರ್ವ ಅವಿನ ಬಾಳದವ ಮುಂದಿನ. ಇವು ಏನಪ್ಪಾ? ಕಾಲನನ್ನ ವಿಭಾಗ ಮಾಡಿದ ಅಳತೆಗಳಷ್ಟೇ. ಆದರೆ ಕಾಲನೂ ಯಾವ ಚೇತನದಿಂದ ಕಾಲನು ತನ್ನ ಕೆಲಸವನ್ನು ಮಾಡುತ್ತಾನೆಯೋ, ಕಾಲಂಗೆ ಕಾಲನೇ ಅವನೋ, ಅದು ಕೇವಲ ಚೈತನ್ಯ. ಆ ಚೈತನ್ಯದ ಅರುವನ್ನು ನಿರುಪಾಧಿಕವಾಗಿ ನೀ ಅರತಿ ಅಂದ್ರೆ ಮಾತ್ರ ನಿನಗ ಮುಕ್ತಿ ಆಕತ್ತಲ್ಲದೆ, ಕಾಲನ ಜೊತೆಗೆ ಆಗಲಿ, ದೇಹದ ಜೊತೆಗೆ ಆಗಲಿ, ಅವಸ್ಥೆ ಜೊತೆಗೆ ಆಗಲಿ, ರೂಪದ ಜೊತೆಗೆ ಆಗಲಿ ಕೂಡಿಸಿ ಅರ್ತಿ ಅಂತಂದ್ರ ಅದು ನಿನಗೆ ಭ್ರಮ ಇದೀತಲ್ಲದೆ ಪ್ರಮಜ್ಞಾನವಲ್ಲ. ಮುಂದೆ ನಯನ, ಮಾನಸ, ಜೀವ, ತುರಿಯ, ಈಶ ಬ್ರಹ್ಮಮಯವಾದ ಶಂಭುಲಿಂಗದ ನಿಜವೆನಿಸುವ ಅರಿವೇ ಎಲೆ ಅರಿವೆ. ಮಯ ಅಂದ್ರ ತುಂಬಿಕೊಳ್ಳುದು ತಮ್ಮ. ಮಯ ಅಂದ್ರೇನು? ಮಯ ಅಂದ್ರ ವ್ಯಾಪಿಸೋದು, ಹೌದಿಲ್ಲ? ಈ ಮೂಲ ಚೈತನ್ಯ ಅರುರೂಪವಾದ ಚಿದ್ರೂಪ ಸದ್ರೂಪ ಚೈತನ್ಯ ಏನೈತಂದ್ರ ಎಲ್ಲ ಮಯ ಆಗೈತಿ. ಯಾರ ಮಯ? ಜೀವನ ಜೊತೆಗೆ ಕೂಡೆ ಜೀವ ಐತಿ. ಬರ್ದಾನ ನೋಡ, ಏನ್ ಬರ್ದಾನ? ಜೀವ ಈಶೆ ಅಂತ ಬರ್ದಾನಿಲ್ಲ ಅಲ್ಲಿ. ಈಶನ ಜೊತೆಗೆ ಕೂಡಿ ಈಶ, ಜೀವನ ಜೊತೆಗೆ ಕೂಡಿ ಜೀವ, ಬ್ರಹ್ಮನ ಜೊತೆಗೆ ಕೂಡಿ ಬ್ರಹ್ಮ, ನಾರಾಯಣ ಗಣಪತಿ ಜೊತೆಗೆ ಕೂಡಿ ಗಣಪತಿಯಾಗಿ ಆ ಚೈತನ್ಯವೇ ಅನ್ಯ ರೂಪವಾಗಿ ತಾಳೇತಲ್ಲದೆ ವಾಸ್ತವಿಕವಾಗಿ ಅವಕ್ಕೂ ಇರುವಿಕೆ ಅನ್ನೋದು ಇಲ್ಲ. ಹೌದಲ್ತಮ್ಮ? ಮಯ ಮಯ ಅಂದ್ರೇನು? ಮಯ ಅಂದ್ರೆ ಎಲ್ಲದರಲ್ಲಿಯೂ ವ್ಯಾಪಿಸಿಕೊಂಡಿದೆ. ಹೆಂಗಪ್ಪ ಎಲ್ಲದರಲ್ಲಿ ವ್ಯಾಪಿಸಿಕೊಂಡಿದೆ ಅನ್ನೋದು ಮತ್ತು ನಿನಗೆ ತಿಳಿವು ದೃಷ್ಟ ಅಂತ ಹೇಳುದಪ್ಪ ಅಂತಂದ್ರ, ಊರು ತುಂಬಾ ಕರೆಂಟ್ ಐತಿಪ್ಪ. ಆ ಊರು ತುಂಬಾ ಕರೆಂಟ್ ಬಡವರ ಮನೆ, ಶ್ರೀಮಂತರ ಮನೆ, ಕರ್ಣನವ್ರ ಮನೆ, ಕೆಂಪನವ್ರ ಮನೆ, ಎಲ್ಲಾರ ಮನ್ಯಾಗ ಅತಿವೋ ಏನು ಬೇರೆ ಬೇರೆ ಆಗೈತೋ? ಎಲ್ಲಾರ ಮನೆ ಒಂದೇ ಆಗ್ತೈತಿ. ಹಂಗ ಇಡೀ ಊರು ತುಂಬಾ ಕರೆಂಟ್ ಮಯ ಆಗೈತಲ್ಲ, ಹೌದಿಲ್ಲ? ಶಿವಮಯ. ಮಯ ಮಯ ಅಂದ್ರೇನು? ತುಂಬಿಕೊಳ್ಳುವುದು, ವ್ಯಾಪಿಸುವುದು. ಆ
ಆಚ್ಛಾದಿಸುವುದು. ಇರುವ ಕೇವಲ ನಿರ್ಗುಣ ರೂಪವಾದ ಶಂಭುಲಿಂಗವೇ ಸರ್ವರಲ್ಲಿಯೂ ತುಂಬಿ ತುಳುಕೇತಲ್ಲದೆ ಶಂಭುಲಿಂಗವನ್ನು ಬಿಟ್ಟು ಅನ್ಯವಾದದ್ದು ಇಲ್ಲಿ ಏನೂ ಇಲ್ಲ. ಹೌದು ಮುಗೀತಪ್ಪ. ಹೌದು.